ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಕ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಮೂರನೇ ಅಧ್ಯಾಯ ಬ್ರಹ್ಮಸೂತ್ರ, ಮೂರನೇ ಅಧ್ಯಾಯ, 1ನೇ ಪಾದ. ಅದು ಸಂಬಂಧ ಭಾಷೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಈಗ 1ನೇ ಪಾದವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ದ್ವಿತೀಯೇ ಅಧ್ಯಾಯೇ ಸ್ಮೃತಿ ನ್ಯಾಯ ವಿರೋಧೋ ವೇದಾಂತ ವಿಹಿತೆ ಬ್ರಹ್ಮದರ್ಶನೆ ಪರಿವೃತಃ. ದ್ವಿತೀಯ ಅಧ್ಯಾಯ ಅಂದ್ರೆ 2ನೇ ಅಧ್ಯಾಯದಲ್ಲಿ ಅಂತ. 2ನೇ ಅಧ್ಯಾಯದಲ್ಲಿ ಸ್ಮೃತಿ ನ್ಯಾಯ ವಿರೋಧೋ, ಈ ಸ್ಮೃತಿಗಳಿಗೂ ಮತ್ತು ನ್ಯಾಯಗಳಿಗೂ ವಿರೋಧ ಅನ್ನುವಂಥದ್ದು ಉಂಟಾದಾಗ, ಅಂದ್ರೆ ಸ್ಮೃತಿಗಳಲ್ಲಿ ಒಂದು ತರ ಹೇಳಿರ್ತಾರ, ನ್ಯಾಯಗಳಲ್ಲಿಯೂ ಕೂಡ ನ್ಯಾಯಯುಕ್ತಿಗಳು ಬರ್ತಾವಲ್ರಿ, ಅಲ್ಲಿ ಸ್ಮೃತಿಗಳಿಗೂ ಮತ್ತು ಯುಕ್ತಿಗಳಿಗೂ ಒಂದು ವಿರೋಧ ಅನ್ನುವಂತಹದ್ದು ಉಂಟಾಯಿತು ಅಂತಂದ್ರೆ ವೇದಾಂತ ವಿಹಿತೆ ಬ್ರಹ್ಮದರ್ಶನೆ ಪರಿವೃತಃ, ಅಂದ್ರೆ ವೇದಾಂತದಲ್ಲಿ ಹೇಳಿದ ಪ್ರಕಾರವಾಗಿ ಆ ಬ್ರಹ್ಮದರ್ಶನ ಅನ್ನುವಂತಹದ್ದು ಏನದ, ಬ್ರಹ್ಮದರ್ಶನೆ ಪರಿವೃತಃ ಅಂದ್ರೆ ಸ್ಮೃತಿಗಳಿಗೂ ಮತ್ತು ಯುಕ್ತಿಗಳಿಗೂ ಆ ವೇದಾಂತದಲ್ಲಿ ಹೇಳಿರ್ತಕ್ಕಂಥ ಒಂದು ಬ್ರಹ್ಮದರ್ಶನ ಅನ್ನುವಂತಹದ್ದು ವಿರೋಧ, ಅಲ್ಲಿ ವಿರೋಧ ಅನ್ನುವಂತಹದ್ದು ಏನೈತಿ ಅಂತಂದ್ರೆ ಪರಿವೃತಃ, ಅಲ್ಲಿ ಪರಿಹಾರ ಮಾಡಿದರು ಅಂತ. 2ನೇ ಅಧ್ಯಾಯದೊಳಗ ವೇದಾಂತದಲ್ಲಿ ಹೇಳಿರ್ತಕ್ಕಂಥ ಒಂದು ಸ್ಮೃತಿಗಳಿಗೂ ಮತ್ತು ಯುಕ್ತಿಗಳಿಗೂ ಒಂದು ಬ್ರಹ್ಮದರ್ಶನ, ಅಲ್ಲಿ ಬ್ರಹ್ಮದರ್ಶನ ಅನ್ನುವಂಥದ್ದು ವಿರುದ್ಧ ಅನ್ನುವಂಥದ್ದನ್ನ, ಅಂದ್ರೆ ಅಲ್ಲಿ ಸ್ಮೃತಿಗಳಿಗೂ ಯುಕ್ತಿಗಳಿಗೂ ಅಲ್ಲಿ ವಿರುದ್ಧ ಅನ್ನುವಂಥದ್ದನ್ನ ಅಲ್ಲಿ ಪರಿಹಾರ ಮಾಡ್ದಂಗಾಯ್ತು ಅಂತ ಹಿಂದಿನ ಅಧ್ಯಾಯದೊಳಗೆ. ಇನ್ನ ಪರಪಕ್ಷಾಣಾಂಚ ಅನಪೇಕ್ಷತತ್ವಂ ಪ್ರಪಂಚಿತಂ, ಇಲ್ಲಿ ಪರವಾದಿಗಳು ಅಂತಂದ್ರೆ ಪರಪಕ್ಷಾಣಂ ಅಂದ್ರೆ ಇನ್ನ ಇವರು ಸಾಂಖ್ಯರಾಗಲಿ ನೈಯಾಯಿಕರಾಗಲಿ ಇವರು ಪರವಾದಿಗಳು ಅಂತಿವರು. ಅವ್ರ ಪಕ್ಷಗಳನ್ನು ಕೂಡ ನಾವು ಅನಪೇಕ್ಷ ತತ್ವ, ಅದನ್ನು ಕೂಡ ನಾವು ಉಪೇಕ್ಷೆ ಮಾಡ್ದಂಗಾಯ್ತು ಅಂತ. ಅನಪೇಕ್ಷ ಅಂತಂದ್ರೆ ತಿರಸ್ಕರಿಸುವುದು ಅಂತ. ಅಲ್ಲಿ ಅದನ್ನ ಅನಾಧಾರ ಮಾಡಬೇಕು ಅನ್ನುವಂಥದ್ದನ್ನ ಪ್ರಪಂಚಿತಂ, ಅದನ್ನ ವಿವರಣೆ ಕೊಟ್ಟರು ಅಂತ. ಅಂದ್ರೆ ಈ ಪರಪಕ್ಷಗಳು ಅಂತಂದ್ರೆ ಇಲ್ಲಿ ಸಾಂಖ್ಯ ಆಗಲಿ ನೈಯಾಯಿಕ ಆಗಲಿ ಬೇರೆ ಯಾವುದೇ ಮತಗಳು, ಅದ್ವೈತ ಮತವನ್ನು ಬಿಟ್ಟು ಬೇರೆ ಯಾವುದೇ ಮತಗಳದಾವಂದ್ರೂ ಕೂಡ ಅವುಗಳನ್ನ ನಾವು ತಿರಸ್ಕರಿಸಬೇಕು ಅಂತ ಅದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಈಗ ಹಿಂದೆ. ಇನ್ನು ಶ್ರುತಿ ವಿಪ್ರತಿಷೇಧಶ್ಚ ಪರಿವೃತಃ, ಈ ಶ್ರುತಿಗಳಲ್ಲಿ ಪರಸ್ಪರ ವಿರೋಧ ಅನ್ನುವಂತಹದ್ದು ಬಂತು ಅಂತಂದ್ರೆ ಅದನ್ನು ಕೂಡ ಪರಿವೃತಃ, ಅದನ್ನು ಪರಿಹಾರ ಮಾಡಿದರು ಅಂತ. ಯಾಕ ಒಂದು ಶ್ರುತಿ ಒಂಥರ ಹೇಳಿದಿರ್ತದೆ, ಇನ್ನೊಂದು ಶ್ರುತಿ ಒಂಥರ ಹೇಳಿದಿರ್ತೈತಿ. 2 ಶ್ರುತಿಗಳಲ್ಲಿ ಪರಸ್ಪರ ವಿರೋಧ ಅನ್ನುವಂತಹದ್ದು ಬರ್ತಿರ್ತದದು. ಆ ವಿರುದ್ಧವಾದ ಶ್ರುತಿಗಳ ಬಗ್ಗೆನೂ ಕೂಡ ಅದಕ್ಕ ಪರಿಹಾರವನ್ನ ಹೇಳಿದ್ದಾರೆ ಅಂತ. ಶ್ರುತಿಗಳಲ್ಲಿ ಇರ್ತಕ್ಕಂಥ ಪರಸ್ಪರ ವಿರೋಧವನ್ನು ಕೂಡ ಅಲ್ಲಿ ಪರಿಹರಿಸಿದ್ದಾರೆ ಅಂತ ಇಷ್ಟು ಹೇಳಿದರು. ತತ್ರ ಚ ಜೀವ ವ್ಯತಿರಿಕ್ತಾನಿ ತತ್ವಾನಿ ಜೀವೋಪಕರಣಾನಿ ಬ್ರಹ್ಮಣೋ ಜಾಯಂತೆ ಇತಿ ಉಕ್ತಂ. ತತ್ರ ಅಂದ್ರೆ ಅಲ್ಲಿ ಅಂತ. ಜೀವ ವ್ಯತಿರಿಕ್ತಾನಿ ತತ್ವಾನಿ ಅಂದ್ರೆ ಜೀವನನ್ನು ಬಿಟ್ಟು ಬೇರೆಯಾಗಿರ್ತಕ್ಕಂಥ ತತ್ವಗಳು. ಜೀವೋಪಕರಣಾನಿ ಅಂದ್ರೆ ಜೀವನಿಗೆ ಉಪಕರಣವಾಗಿರ್ತಕ್ಕಂಥ ಏನು ತತ್ವಗಳದಾವಲ್ರಿ, ಜೀವನಿಗಿಂತಲೂ ಭಿನ್ನವಾಗಿರ್ತಕ್ಕಂಥ, ಜೀವನಿಗೆ ಉಪಕರಣವಾಗಿರ್ತಕ್ಕಂಥ
ಯಾವ ತತ್ವಗಳು ಅಂತ ಏನದಾವು ಜೀವ ವ್ಯತಿರಿಕ್ತಾನಿ ತತ್ವಾನಿ ಜೀವೋಪಕರಣಾನಿ ಬ್ರಹ್ಮಣಃ ಜಾಯಂತಿ ಇತಿ ಉಕ್ತಂ. ಅವು ಬ್ರಹ್ಮದಿಂದ ಹುಟ್ಟಿದಾವೆ ಅಂತ. ಯಾವುದು ಜೀವನಿಗೆ ಉಪಕರಣವಾಗಿರ್ತಕ್ಕಂಥ ತತ್ವಗಳದಾವಲ್ಲ ಅವು ಕೂಡ ಬ್ರಹ್ಮದಿಂದಲೇ ಹುಟ್ಟಿದಾವೆ ಅಂತ ಹೇಳಿ ಇದನ್ನು ಕೂಡ ಇತಿ ಉಕ್ತಂ, ಇದನ್ನು ಕೂಡ ಹಿಂದಿನ ಅಧ್ಯಾಯದಲ್ಲಿ ನಾವು ಹೇಳ್ಕೊಂಡು ಬಂದಿದ್ದೀವಿ ಅಂತ. ಅಥ ಇದಾನಿಂ, ಈ ಸದ್ಯ ಈಗ ಈಗ ಹಿಂದಿನ ಅಧ್ಯಾಯ ಮುಗಿತೀವಾಗ ಇನ್ನ ಈ 3ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರ ಅನ್ನೋದನ್ನ ಈಗ ಆಚಾರ್ಯರು ಭಾಷ್ಯದಲ್ಲಿ ಈ ಅಧ್ಯಾಯದಲ್ಲಿ ಹೇಳ್ತಕ್ಕಂತ ಒಂದು ವಿಚಾರವನ್ನ ಇಲ್ಲಿ ಉಪಕ್ರಮ ಮಾಡ್ತಾ ಇದ್ದಾರೆ. ಉಪಕರಣೋಪಹಿತಸ್ಯ ಜೀವಸ್ಯ ಸಂಸಾರಗತಿ ಪ್ರಕಾರ ತದವಸ್ಥಾಂತರಾಣಿ ಬ್ರಹ್ಮ ಸತತ್ವಂ ವಿದ್ಯಾಭೇದಾಭೇದೌ ಉಪಸಂಹಾರೌ ಇಲ್ಲೇನು ಹೇಳೋದ್ರ ಬಗ್ಗೆ ಹೇಳ್ತಾರೆ. ಈ ಸದ್ಯ ನಾವು ಅಥ ಇದಾನಿಮಂದ್ ಈ ಸದ್ಯತ್ ಕಾಲದಲ್ಲಿ ಅಂತ ಇನ್ನು ಮುಂದು ಅಂತ. ಉಪಕರಣೋಪಹಿತಸ್ಯ ಜೀವಸ್ಯ ಅಂದ್ರೆ ಉಪಕರಣಗಳಿಂದ ಉಪಹಿತನಾಗಿರ್ತಕ್ಕಂಥವನು ಜೀವ ಅಂತ. ಮತ್ತು ಉಪಕರಣಗಳಿಂದ ಸಹಿತನಾಗಿದ್ದಾನಲ್ಲಿ ಜೀವರೇ. ಅಂದ್ರೆ ಉಪಾಧಿಗಳಿಂದಲೇ ಜೀವನಿಗೆ ಜೀವತ್ವ ಅನ್ನುವಂತಹದ್ದು ಬಂದದ ಅಂತ. ಇಲ್ಲಿ ಜೀವ ಅಂತ ಯಾಕೆ ಕರೆಸ್ಕೊಂಡಾನ ಅಂತಂದ್ರೆ ಇವನು ಸಾಕ್ಷಾತ್ ಪರಮಾತ್ಮನೇ ಆಗಿದ್ದರೂ ಕೂಡ ಈ ದೇಹಾದಿ ಉಪಾಧಿಗಳದಾವಲ್ರಿ, ದೇಹ ಇಂದ್ರಿಯ ಪ್ರಾಣ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ, ಈ ಉಪಾಧಿಗಳಿಂದ ಇವನು ಜೀವ ಅಂತ ಕರೆಸ್ಕೊಂಡಾನ. ಇಲ್ಲಿ ನಮ್ಮ ಶರೀರದೊಳಗಿರ್ತಕ್ಕಂಥ ನಾನು ನಾನು ಅಂತ ಏನಂತಾನಲ್ರಿ, ಇವನು ಉಪಾಧಿ ವಶದಿಂದ ಜೀವ ಅಂತ ಹೇಳಿ ಕರೆಸ್ಕೊಂಡಾನ ಅಂತ. ಅಂದ್ರೆ ಜೀವನಿಗೆ ಜೀವತ್ವ ಅನ್ನುವಂತಹದ್ದು ಉಪಾಧಿಯಿಂದ ಬಂದದ ಅಂತ ಹೇಳ್ತಾರ ಅವರು. ಅದಕ್ಕೇನಂದ್ರೆ ಅವರು ಉಪಕರಣೋಪಹಿತಸ್ಯ ಜೀವಸ್ಯ, ಉಪಕರಣಗಳಿಂದ ಉಪಹಿತನಾಗಿರ್ತಕ್ಕಂಥ ಜೀವನಿಗೆ ಅಂತ. ಜೀವಸ್ಯ ಸಂಸಾರಗತಿ ಪ್ರಕಾರ ತದವಸ್ಥಾಂತರಾಣಿ, ಇಲ್ಲಿ ಸಂಸಾರ ಗತಿಯ ಪ್ರಕಾರ ಅನ್ನುವಂತಹದ್ದನ್ನ ಅವರು ಅಂದ್ರೆ ಈ ಸಂಸಾರದಿಂದ ಅವನು ಹೇಗೆ ಸಂಸಾರ ಗತಿ ಅವನಿಗೆ ಹೆಂಗ್ ಉಂಟಾಗ್ತದ ಅಂತ. ಇದು 1ನೇ ಪಾದದ ಅರ್ಥ. ಇದು ಅದು ಸಂಸಾರ ಗತಿಯ ಪ್ರಕಾರ ಜೀವನಿಗೆ ಉಂಟಾಗ್ತಕ್ಕಂತ ಆ ಸಂಸಾರ ಗತಿಯ ಒಂದು ಪ್ರಕಾರ ಹೇಗಿದೆ ಅನ್ನೋದನ್ನ 1ನೇ ಪಾದದಲ್ಲಿ, ಈ 3ನೇ ಅಧ್ಯಾಯ 1ನೇ ಪಾದದಲ್ಲಿ ನಾವು ಅದರ ಬಗ್ಗೆ ತಿಳಿಸ್ತೀವಿ ಅಂತ ಹೇಳ್ತಾರ ಅವರು. ಉಪದೇಶ ಮಾಡಲ್ಪಡ್ತದ ಅಂತ. ಇನ್ನ 2ನೇ ಇದ್ರೊಳಗೆ ಅಲ್ಲಿ ಏನ್ ಹೇಳ್ತಾರ ಅಂತಂದ್ರೆ ತದವಸ್ಥಾಂತರಾಣಿ, ಮತ್ತೆ ಅಲ್ಲಿ ಬರ್ತಕ್ಕಂತ ಅವಸ್ಥೆಗಳು ಬೇರೆ ಬೇರೆ ಅವಸ್ಥೆಗಳನ್ನುವಂತಹದ್ದು, ಆ ಬ್ರಹ್ಮದ ಒಂದು ತತ್ವ ಅನ್ನುವಂತಹದ್ದನ್ನ ಏನಂತಂದ್ರೆ ಅದಕ್ಕೆ ತದವಸ್ಥಾಂತರಾಣಿ ಬ್ರಹ್ಮ ಸತತ್ವಂ, ಇಲ್ಲಿ ಬ್ರಹ್ಮತತ್ವವನ್ನ ಮತ್ತು ಇಲ್ಲಿ ಅವುಗಳ ಒಂದು ಬೇರೆ ಬೇರೆ ಅವಸ್ಥೆಗಳನ್ನುವಂತಹದ್ದು, ಬ್ರಹ್ಮತತ್ವ ಮತ್ತು ಅದರ ಅವಸ್ಥೆಗಳನ್ನುವಂತಹದ್ದು ಅಂತ. ಅಂದ್ರೆ ಇದು 2ನೇ ಪಾದದ 4 ಅಧಿಕರಣದ ಅರ್ಥವನ್ನುವಂತಹದ್ದನ್ನ ತಿಳಿಸ್ತದೆ. ಯಾವುದು ಆ ಜೀವನಿಗೆ ಬೇರೆ ಬೇರೆ ಅವಸ್ಥೆಗಳನ್ನುವಂತಹದ್ದು ಏನು ಬರ್ತಾ ಇದ್ದಾವಲ್ಲ ಅದ್ರ ಬಗ್ಗೆ ಇಲ್ಲಿ 2ನೇ ಪಾದದೊಳಗ 4 ಅಧಿಕರಣ ಬರ್ತಾವಲ್ಲ ಪ್ರಾರಂಭದೊಳಗ, ಆ 4 ಅಧಿಕರಣಗಳಲ್ಲಿ ಅವನಿಗೆ ಉಂಟಾಗ್ತಕ್ಕಂತ ಬೇರೆ ಬೇರೆ ಅವಸ್ಥೆಗಳನ್ನು ಕುರಿತು ಪ್ರತಿಪಾದನೆ ಮಾಡ್ತಾ ಇದ್ದಾರಂತ. ಇನ್ನ ಬ್ರಹ್ಮ ಸತತ್ವಂ, ಇದು 3ನೇ ಪಾದ ಅರ್ಥ. ಆ ಬ್ರಹ್ಮತತ್ವ ಅನ್ನುವಂತಹದ್ದನ್ನ ಇಲ್ಲಿ 3ನೇ ಪಾದದಲ್ಲಿ ಹೇಳ್ತಾ ಇದ್ದಾರೆ ಅಂತ. ಇನ್ನ 4ನೇ ಪಾದದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ವಿದ್ಯಾ ಭೇದಾಭೇದವು ಗುಣೋಪಸಂಹಾರಾನುಪಸಂಹಾರವು, ಇಲ್ಲಿ ವಿದ್ಯಾ ಭೇದಾಭೇದಗಳು ಅಂತ. ಇಲ್ಲಿ ಭೇದಗಳು ಅಂತಂದ್ರೆ ಆ ವಿದ್ಯೆಗಳ ಭೇದಾಭೇದಗಳನ್ನ ಮತ್ತು ಬ್ರಹ್ಮದ ಗುಣಗಳ ಉಪಸಂಹಾರ ಅನ್ನುವಂತಹದ್ದನ್ನ ಇಲ್ಲಿ ಏನ್ ಮಾಡಬೇಕಾದದ್ದು ಅಥವಾ ಉಪಸಂಹಾರ ಮಾಡಬಾರದು ಇವುಗಳನ್ನು ಕೂಡ ಅಲ್ಲಿ ತಿಳಿಸ್ಕೊಂಡು ಬಂದಾರ ಅಂತ.
ಇಲ್ಲಿ ವಿದ್ಯೆಗಳ ಭೇದ ಅಂತಂದ್ರೆ ಇದು ಎಷ್ಟನೇದಿದು ಟಿಪ್ಪಣಿ 3ನೇದ್ರಾಗ ಇದು 2ನೇ ಪಾದದ 5ನೇ ಅಧಿಕರಣದಿಂದ ಮುಂದಿನ ಗ್ರಂಥದ ಭಾಗದ ಅರ್ಥ ಅಂತ 2ನೇ ಪಾದದ 4 ಅಧಿಕರಣಗಳನ್ನ ಹೇಳ್ಕೊಂಡು ಬಂದ್ರಲ್ರಿ ಈಗ ಯಾವುದು ಬ್ರಹ್ಮತತ್ವ ಅನ್ನುವಂತಹದ್ದನ್ನ ಇದು 2ನೇ ಅಧ್ಯಾಯದ 4 ಅಧಿಕರಣದೊಳಗ ಅದನ್ನ ಹೇಳ್ಕೊಂಡ್ ಬಂದಾರ ಬ್ರಹ್ಮತತ್ವದ ಬಗ್ಗೆ. ಇನ್ನ ಈ ವಿದ್ಯೆಗಳ ಭೇದ ಅನ್ನುವಂತಹದ್ದು ಅದಲ್ಲ, ವಿದ್ಯೆಗಳ ಭೇದ ಅನ್ನುವಂತಹದ್ದು ಅದನ್ನ ಎಲ್ಲಿ ಹೇಳ್ಯಾರ ಅಂತಂದ್ರೆ 2ನೇ ಅಧ್ಯಾಯದ 5ನೇ ಅಧಿಕರಣದಿಂದ ಆ ಮುಂದಿನ ಗ್ರಂಥದ ಭಾಗ ಅನ್ನುವಂತಹದ್ದು ಅದಲ್ಲ, ಅದನ್ನ ಅಲ್ಲಿ ಹೇಳ್ಕೊಂಡ್ ಅಂದ್ರೆ ವಿದ್ಯೆಗಳ ಭೇದವನ್ನ ಹೇಳಿದ್ದಾರೆ ಅಂತ. ಮತ್ತು ಅಲ್ಲಿ ಬ್ರಹ್ಮದ ಗುಣಗಳ ಉಪಸಂಹಾರವನ್ನು ಕೂಡ ಅಲ್ಲಿ ಮಾಡಬೇಕಾದದ್ದೇನು ಅಥವಾ ಉಪಸಂಹಾರ ಮಾಡಬಾರದ್ದು ಇವುಗಳ ಬಗ್ಗೆ ಅಲ್ಲಿ ಸರಿಯಾಗಿ ಅಂದ್ರೆ ಒಂದು ಯಥಾರ್ಥವಾದ ಜ್ಞಾನದಿಂದಲ್ಲಿ ಅದು ಪುರುಷ ಸಿದ್ಧಿ ಆಗ್ತದ ಅನ್ನುವಂತಹದ್ದನ್ನು ಕೂಡ ಅಲ್ಲಿ ತಿಳಿಸ್ಕೊಂಡು ಬಂದಿದ್ದಾರೆ ಅಂತ. ಅಂದ್ರೆ ಗುಣೋಪಸಂಹಾರ ಅನುಪಸಂಹಾರವು ಸಮ್ಯಕ್ ದರ್ಶನಾತ್ ಪುರುಷಾರ್ಥ ಸಿದ್ಧಿ, ಸಮ್ಯಕ್ ದರ್ಶನದಿಂದಲೇ ಪುರುಷಾರ್ಥ ಸಿದ್ಧಿ ಆಗ್ತದಂತ. ಯಾವುದು ಗುಣಗಳ ಉಪಸಂಹಾರ ಮತ್ತು ಅನುಪಸಂಹಾರಗಳ ಬಗ್ಗೆ ಅದನ್ನ ವಿಚಾರ ಮಾಡಿಕೊಂಡು ಬಂದು ಅಂದ್ರೆ ಅಲ್ಲಿ ಉಪಸಂಹಾರ ಮಾಡಬೇಕಾದದ್ದು ಯಾವುದು ಅಥವಾ ಉಪಸಂಹಾರವನ್ನ ಮಾಡಬಾರದ್ದು ಯಾವುದು ಇವುಗಳನ್ನ ನಾವಿಲ್ಲಿ ಸಮ್ಯಕ್ ದರ್ಶನದಿಂದ ಏನ್ ಮಾಡ್ತೀವಿ, ಆ ಪುರುಷ ಸಿದ್ಧಿ ಆಗ್ತದ ಅನ್ನುವಂತಹದ್ದನ್ನ ಮತ್ತು ಅಲ್ಲಿ ಸಮ್ಯಕ್ ದರ್ಶನಕ್ಕೆ ಬೇಕಾಗಿರ್ತಕ್ಕಂಥ ಉಪಾಯಗಳೇನದಾವಲ್ರಿ ಅವುಗಳನ್ನು ವಿಧಿಸುವುದರಲ್ಲಿ ಅಥವಾ ಅದರ ಭೇದಗಳನ್ನ ಮುಕ್ತಿ ಫಲದಲ್ಲಿ ಅನಿಯಮ ಅನ್ನುವಂತಹದ್ದನ್ನು ಕೂಡ ಈ 3ನೇ ಅಧ್ಯಾಯದಲ್ಲಿ ನಿರೂಪಿಸ್ತಾ ಇದ್ದಾರೆ ಅಂತ. ಅಂದ್ರೆ ಈ 3ನೇ ಅಧ್ಯಾಯದಲ್ಲಿ ನಾವು ಏನ್ ಹೇಳ್ತೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಆಚಾರ್ಯರು ಹೇಳ್ಕೊಂಡು ಬಂದ್ರು. ಸಮ್ಯಕ್ ದರ್ಶನ ಉಪಾಯ ವಿಧಿ ಪ್ರಭೇದ ಮುಕ್ತಿ ಫಲ ಅನಿಯಮಶ್ಚ ಇತ್ಯೇತತ್ ಅರ್ಥಜಾತಂ ತೃತೀಯ ಅಧ್ಯಾಯ ನಿರೂಪಯಿಸ್ಯತೆ. ಆ ಮುಕ್ತಿಯ ಫಲ ಅನ್ನುವಂತಹದ್ದು, ಮುಕ್ತಿ ಫಲ ನಿಯಮಶ್ಚ ಅಂತ ಹೇಳಿದ್ರು ಅವರು. ಆ ಮುಕ್ತಿ ಫಲದ ನಿಯಮ ಅನ್ನುವಂತಹದ್ದನ್ನ ಇತ್ಯೇತತ್ ಅಂದ್ರೆ ಇವೇ ಮೊದಲಾಗಿರ್ತಕ್ಕಂಥದ್ದನ್ನ ಅರ್ಥಜಾತಂ ಅರ್ಥಗಳ ಸಮೂಹ ಅನ್ನುವಂತಹದ್ದನ್ನ ಇಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನಿರೂಪಣೆ ಮಾಡ್ತಾ ಇದ್ದೀವಿ. ಪ್ರಸಂಗಾಗತಂ ಚ ಕಿಮಪಿ ಅನ್ಯತ್, ಪ್ರಸಂಗ ಅಂದ್ರೇನು, ಈ ಸಂದರ್ಭದಲ್ಲಿ ಅಂತ ಇಲ್ಲೆಲ್ಲ ಹೇಳ್ತೇವಂತ ಹೇಳ್ಕೊಂಬಂದ್ರಲ್ರಿ. ಈಗ ಪ್ರಸಂಗದಿಂದ ಇನ್ನು ಬರ್ತಕ್ಕಂಥ ಇನ್ನು ಬೇರೆ ಬೇರೆ ವಿಷಯಗಳನ್ನು ಕೂಡ ನಾವು ಇಲ್ಲಿ ತಿಳಿಸ್ತೀವಿ ಅಂತ ಹೇಳ್ತಾರ ಅವರು. ಪ್ರಸಂಗಾಗತಂಚ ಕಿಮಪಿ ಅನ್ಯತ್, ಕಿಮಪಿ ಅಂದ್ರೆ ಇನ್ನು ಯಾವ್ಯಾವ ವಿಷಯಗಳು ಬರ್ತಿರ್ತಾವ ಪ್ರಸಂಗಾನುಸಾರವಾಗಿ ಬರುವಂತ ಇನ್ನು ಬೇರೆ ಬೇರೆ ವಿಷಯಗಳನ್ನು ಕೂಡ ನಾವು ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ತತ್ರ ಪ್ರಥಮೇ ತಾವತ್ ಪಾದೇ ಪಂಚಾಗ್ನಿ ವಿದ್ಯಾಂ ಆಶ್ರಿತ್ಯ ಸಂಸಾರಗತಿ ಪ್ರಭೇದ ಪ್ರದರ್ಶ್ಯತೆ ವೈರಾಗ್ಯ ಹೇತೋಃ. ಇಲ್ಲಿ ಪ್ರಥಮ ಪಾದೆ, ಪ್ರಥಮೆ ಅಂದ್ರೆ 1ನೇ ಪಾದದಲ್ಲಿ ಅಂತ. ಪಾದೆ ಪಂಚಾಗ್ನಿ ವಿದ್ಯಾ, ಇಲ್ಲಿ ಪಂಚಾಗ್ನಿ ವಿದ್ಯೆಯನ್ನ ಆಶ್ರಯಿಸಿ ಅಂತ. ಆಶ್ರಿತ್ಯ ಅಂದ್ರೆ ಏನು, ಆಶ್ರಯಿಸಿ. ಇಲ್ಲಿ 1ನೇ ಪಾದದೊಳಗ ಪಂಚಾಗ್ನಿ ವಿದ್ಯೆ ಎನ್ನುವಂತಹದ್ದನ್ನ ಆಶ್ರಯಿಸಿ ಸಂಸಾರ ಗತಿ ಪ್ರಭೇದ ಪ್ರದರ್ಶ್ಯತೆ, ಈ ಸಂಸಾರದ ಗತಿಯ ಒಂದು ಪ್ರಕಾರ ಅನ್ನುವಂತಹದ್ದನ್ನ ಪ್ರದರ್ಶನ ಮಾಡ್ತಾರ. ಯಾಕಂತಂದ್ರೆ ವೈರಾಗ್ಯ ಹೇತೋಹೋ, ವೈರಾಗ್ಯ ಬರ್ಬೇಕಲ್ರಿ. ವೈರಾಗ್ಯ ಬಂದು ಜ್ಞಾನ ಕಡೆ ಮುಖ ಆಗಬೇಕಲ್ಲ ಅವನಿಗೆ. ಅದನ್ನ ಆ ವೈರಾಗ್ಯ ಬರುವುದಕ್ಕೋಸ್ಕರವಾಗಿ ಆ ಸಂಸಾರ ಗತಿಯ ಪ್ರಭೇದ ಅನ್ನುವಂತಹದ್ದನ್ನ ಅಲ್ಲಿ ತಿಳಿಸ್ಕೊಡ್ತಾ ಇದ್ದಾರಂತ. ಪ್ರಭೇದ ಅಂದ್ರ ಭೇದಗಳು ಅಂತ, ಒಳಭೇದಗಳಂತ ಏನದಾವು ಅದಕ್ಕೆ 1ನೇ ಪಾದದಲ್ಲಿ ಪಂಚಾಗ್ನಿ ವಿದ್ಯೆಯನ್ನ ಮತ್ತು ಅದರ ಆಶ್ರಯಿಸಿಕೊಂಡಿರ್ತಕ್ಕಂಥ ಸಂಸಾರ ಗತಿಯ ಒಂದು ಬೇರೆ ಬೇರೆ ಆಗಿರ್ತಕ್ಕಂಥ ಭೇದಗಳನ್ನು ಕೂಡ ವೈರಾಗ್ಯ ಬರುವುದಕ್ಕೋಸ್ಕರವಾಗಿ ಅದನ್ನ ಪ್ರತಿಪಾದನ ಮಾಡ್ತಾ ಇದ್ದಾರೆ ಅಂತ. ತಸ್ಮಾತ್ ಜುಗುಪ್ಸೇತ ಇತಿ ಚ ಅಂತೆ ಶ್ರವಣಾತ್. ನೋಡಿ, ತಸ್ಮಾತ್ ಜುಗುಪ್ಸೇತ ಅಂದ್ರೆ ಇದು ಛಾಂದೋಗ್ಯ ಉಪನಿಷತ್ನಲ್ಲಿ 5ನೇ ಅಧ್ಯಾಯದಲ್ಲಿ ಬರ್ತತಿ ಈ ಮಾತ್ರ. ಅಲ್ಲಿ 5ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ತಸ್ಮಾತ್ ಜುಗುಪ್ಸೇತ,
ಇತೀಚ ಅಂತೆ ಶ್ರವಣಾತ್. ಹ್ಮ್ ಅಂತೆ ಅಂದ್ರೆ ಕೊನೆಯಲ್ಲಿ ಅಂತ. ಹ್ಮ್ ಕೊನೆಯಲ್ಲಿ ಅಲ್ಲಿ ಶ್ರುತಿ ಒಳಗ ಹೇಳ್ತಾ ಇದ್ದಾರೆ. ಹ್ಮ್ ತಸ್ಮಾತ್ ಜುಗುಪ್ಸೆತ್ ಅಂದ್ರೆ ಏನು, ಅದರಲ್ಲಿ ನಾವು ವೈರಾಗ್ಯವನ್ನ ತಾಳಬೇಕು ಅಂತ, ಹ್ಮ್ ವಿಷಯಗಳಲ್ಲಿ ವೈರಾಗ್ಯವನ್ನ ಹೊಂದಬೇಕು ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಇದು ಬರ್ತಿದೆ. ಡ್ಯೂಟಿ ಐತೆ ನಂಗ್ರಿ. ಹೌದ್ರಿ, ಆಯ್ತಾ ಸರ್. ಅಂದ್ರೆ ಈ ವಿಷಯಗಳನ್ನ ಕಂಡು ಹ್ಮ್ ಮನುಷ್ಯ ಅದರೊಳಗ ಆಸಕ್ತಿ ಹೊಂದಬಾರದು ಅಂತ, ಹ್ಮ್ ಅದ್ರೊಳಗೆ ಜುಗುಪ್ಸೆ ಪಡಬೇಕು ಅಂತ ಹೇಳ್ತಾರಲ್ರಿ. ಹೌದು. ಜುಗುಪ್ಸೇತ ಅಂತಂದ್ರೆ ಏನು, ಹ್ಮ್ ತಸ್ಮಾತ್ ಜುಗುಪ್ಸೇತ. ತಸ್ಮಾತ್ ಅಂದ್ರೆ ಅದರಿಂದ, ಆ ವಿಷಯಗಳಿಂದ ಹ್ಮ್ ಅಲ್ಲಿ ಜುಗುಪ್ಸೆಯನ್ನ ಹೊಂದಬೇಕು ಅಂತ. ಹ್ಮ್ ಇತೀಚ ಅಂತೆ ಶ್ರವಣಾತ್. ಹ್ಮ್ ಅಂತೆ ಅಂದ್ರೆ ಕೊನೆಯಲ್ಲಿ ಅಂತ. ಹ್ಮ್ ಕೊನೆಯಲ್ಲಿ ಈ ರೀತಿಯಾಗಿ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದು. ಹ್ಮ್ ಆ ಪ್ರಕರಣದ ಕೊನೆಯೊಳಗ ಹೌದ. ಇಲ್ಲಿ ವೈರಾಗ್ಯವನ್ನ ತಾಳಬೇಕು ಅಂತ. ಹ್ಮ್ ಮತ್ತು ವಿಷಯಗಳೆಲ್ಲವು ಅತ್ಯಂತ ಹೇಯವದಾವು. ಹ್ಮ್ ಆ ಹೇಯವಾಗಿರ್ತಕ್ಕಂಥ ವಿಷಯಗಳಲ್ಲಿ ಅದಕ್ಕೆ ಇನ್ನೇಕೆ ಹೇಳ್ತಾರೆ, ಇನ್ನಾದರಿ ಭವಕ್ಕೆ ಹೇಸಬಾರದೆ ಹ್ಮ್ ಅಂಥೇಳಿ ಸರ್ಭೂಷಣಗಳು ಹೇಳ್ಕೊಂಡ್ ಬಂದಾರಲ್ರಿ. ಹೌದು. ಅಂದ್ರೆ ಪ್ರತಿ ಜನ್ಮಗಳಲ್ಲಿ ನೀವು ವಿಷಯಗಳನ್ನ ಅನುಭೋಗ ಮಾಡ್ತಾ ಇದ್ದಿ, ಹ್ಮ್ ಇನ್ನೂ ವಿಷಯಗಳನ್ನ ಭೋಗಿಸ್ಬೇಕು ಅಂತೇಳಿ ಅದ್ರಲ್ಲಿ ಆಸಕ್ತಿ ಆಗಿದೆಯಲ್ಲ, ಹ್ಮ್ ಇನ್ನಾದರೂ ಈ ಭವಕ್ಕೆ ಹೇಸಬಾರದೇನು, ಹ್ಮ್ ಅಂದ್ರೆ ಹುಟ್ಟು ಸಾವುಗಳಿಗೆ ಹ್ಮ್ ಬೇಜಾರ್ ಪಡಬಾರದೇನು ಅಂತ ಹ್ಮ್ ಅಲ್ಲಿ ಹೇಳ್ಯಾರಲ್ಲ. ಹಂಗ ಇಲ್ಲಿ ಚಾಂದೋಗ್ಯದೊಳಗೆ ಹೇಳಿದ್ದಾರೆ. ಹ್ಮ್ ಅದರಿಂದ ಇಲ್ಲಿ ಜುಗುಪ್ಸೇತ ಅಂತಂದ್ರೆ ತಸ್ಮಾತ್ ಜುಗುಪ್ಸೇತ ಅಂತ ಶ್ರುತಿ ಹೇಳ್ತದೆ ಇಲ್ಲಿ. ಹ್ಮ್ ತಸ್ಮಾತ್ ಅಂದ್ರೆ ಏನು, ಆದ್ದರಿಂದ ಅಂತ ಅರ್ಥ ಆಕೈತೆ ಅಲ್ಲಿ. ಹೌದಾ. ಇಲ್ಲಿ ಜುಗುಪ್ಸೇತ ಅಂದ್ರೆ ಅಲ್ಲಿ ಹೇಸಿಗೆ ಪಡಬೇಕು ಅಂದ್ರೆ, ಅಂದ್ರೆ ಹ್ಮ್ ಅಲ್ಲಿ ಅನಾದರ, ಅದ್ರ ಮೇಲೆ ನಮಗೆ ವೈರಾಗ್ಯ ಬರಬೇಕು ಅಂತ ಅಲ್ಲಿ. ಹೌದಾ. ಇದು ಅಂತ್ಯ ಅಂದ್ರೆ ಆ ಪ್ರಕರಣ ಅಂತ್ಯದೊಳಗ ಆ ಶ್ರುತಿ ಎನ್ನುವಂತಹದ್ದು ನಮಗ ಹೇಳಿದ್ದೆ ಅಂತ. ಹ್ಮ್ ಸ್ವತಂತ್ರ ಪ್ರತಿಪತ್ತ್ಯಧಿಕರಣ, ಹ್ಮ್ ಈ ಮೊದಲನೇ ಅಧಿಕರಣ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹ್ಮ್ ಈ ಅಧಿಕರಣದಲ್ಲಿ ಮೊದಲನೇ ಸೂತ್ರ. ಈಗ ಹ್ಮ್ ಒಂದನೇ ಅಧಿಕರಣದೊಳಗ ಒಂದನೇ ಸೂತ್ರ, ಇದು ಮೂರನೇದ್ದೇ ಒಂದನೇ ಸೂತ್ರವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಹ್ಮ್ ಮೊದಲನೇ ಪಾದ. ಹ್ಮ್ ತದಂತರ ಪ್ರತಿಪತ್ತೌ ರೌಹತಿ ಸಂಪರಿಕ್ಷಕ್ತಃ ಪ್ರಶ್ನ ನಿರೂಪಣಾಭ್ಯಾಂ. ಹ್ಮ್ ತದಂತರ ಪ್ರತಿಪತ್ತೌ. ಹ್ಮ್ ತದಂತರ ಅಂದ್ರೆ ಈ ದೇಹಕ್ಕಿಂತ ಬೇರೆಯಾಗಿರ್ತಕ್ಕಂಥದ್ದು ಅಂತ. ಹ್ಮ್ ಪ್ರತಿಪತ್ತವು ಅಂತಂದ್ರೆ ಏನು, ಪಡ್ಕೊಳ್ಳುವುದು ಅಂತ. ಹ್ಮ್ ಈ ದೇಹಕ್ಕೆ ಬೇರೆಯಾಗಿರ್ತಕ್ಕಂಥ ಒಂದು ದೇಹವನ್ನ ನಾವೇನು ಪಡೆಯುವಂತ ಸಂದರ್ಭದೊಳಗ ಹ್ಮ್ ರೌಹತಿ ಸಂಪರಿಕ್ಷಕ್ತಃ, ಹ್ಮ್ ಅಲ್ಲಿ ಹೋಗ್ತಾನೆ ಅಂತ. ರೌಹತಿ ಅಂದ್ರೆ ಏನು, ಹೋಗ್ತಾನೆ. ಹೇಗೆ, ಸಂಪರಿಸ್ವಕ್ತಃ. ಹ್ಮ್ ಸಂಪರಿಸ್ವಕ್ತಃ ಅಂತಂದ್ರೆ ಹ್ಮ್ ಅವುಗಳಿಂದ ಕೂಡಿಕೊಂಡು ಅಂತ. ಹ್ಮ್ ಇಲ್ಲಿ ಕರ್ಣ ಸಮೂಹಗಳಂತ ಏನದಾವಲ್ರಿ, ಇಲ್ಲಿ ಹೌದು ಹೌದು. ಇಂದ್ರಿಯಗಳಾಗ್ಲಿ ಅಂತಃಕರಣ ಆಗ್ಲಿ ಹ್ಮ್ ಇವುಗಳಿಂದ ಕೂಡಿಕೊಂಡೇ ಹೋಗ್ತಾನೆ ಅಂತ. ಹ್ಮ್ ಯಾಕೆಂದ್ರೆ ಪ್ರಶ್ನೆ ನಿರೂಪಣಾಭ್ಯಾಮ್, ಹ್ಮ್ ಆ ಪ್ರಶ್ನೋತ್ತರಗಳಿಂದ ನಮಗೆ ಹೀಗೆ ಗುರ್ತಾಗ್ತೈತಿ ಅಂತ. ಹ್ಮ್ ಇದು ಸಾಮಾನ್ಯವಾಗಿ ಸೂತ್ರದಲ್ಲಿ ಹೇಳಿದ್ರು. ಹ್ಮ್ ಇನ್ನ ಇದನ್ನ ಭಾಷ್ಯದಲ್ಲಿ ವಿವರಣೆ ಕೊಡ್ತಾರ ಅವರು. ಹ್ಮ್ ಭಾಷ್ಯದೊಳಗೆ ಆಚಾರ್ಯ ಹೇಳ್ತಾ ಇದ್ದಾರೆ, ಹ್ಮ್ ಜೀವೋ ಮುಖ್ಯ ಪ್ರಾಣ ಸಚಿವ ಸೇಂದ್ರಿಯ ಸಮನಸ್ಕ ವಿದ್ಯಾ ಕರ್ಮ ಪೂರ್ವ ಪ್ರಜ್ಞಾ ಪರಿಗ್ರಹ ಪೂರ್ವದೇಹಂ ವಿಹಾಯ ದೇಹಾಂತರಂ ಪ್ರತಿಪದ್ಯತೆ ಇತ್ಯೇತದ ಅವಗತಂ. ಇಲ್ಲಿ ಜೀವ ಅನ್ನುವಂಥವನು, ಹ್ಮ್ ಈ ನಾವು ಶರೀರ ಧಾರಣ ಮಾಡ್ಕೊಂಡು ಬಂದೇವಲ್ರಿ, ಹ್ಮ್ ಈ ಶರೀರದೊಳಗ ಉಪಾಧಿ, ಈ ಶರೀರ ಉಪಾಧಿಯಿಂದ ಇಲ್ಲಿ ಜೀವ ಅಂತ ಅನಿಸ್ಕೊಂಡಾನ. ಹ್ಮ್ ತತ್ಸೃಷ್ಟ ತದೇವಾನು ಪ್ರಾವಿಶತ್. ಹ್ಮ್ ಈ ದೇಹಾದಿಗಳ ಸೃಷ್ಟಿ ಮಾಡಿ ಹ್ಮ್ ಜೀವನೇ, ಇಲ್ಲಿ ಪರಮಾತ್ಮನೇ ಜೀವರೂಪದಿಂದ ಪ್ರವೇಶ ಆಗಿದ್ದಾನೆ. ಹೌದು. ಅನೇನ ಜೀವನಾತ್ಮನ ರೂಪೇಣ ಅನೇನ ಜೀವೇನ, ಅಲ್ಲಿ ಒಂದು ಶ್ರುತಿ ಹೇಳ್ಕೊಂಬರ್ತದಲ್ರಿ, ಹ್ಮ್ ನಾಮರೂಪ ವ್ಯಾಕರವಾಣಿ ಅಂತ ಹೇಳಿ ಶ್ರುತಿ ಹೇಳ್ತದಲ್ರಿ. ಹೌದು. ಅಂದ್ರೆ ಅಲ್ಲಿ ಜೀವರೂಪದಿಂದ ಪ್ರವೇಶ ಆಗಿರ್ತಕ್ಕಂಥವನು ಪರಮಾತ್ಮನೇ ಅಂತ. ಹ್ಮ್
ಆದ್ರೆ ಇಲ್ಲಿ ಒಂದು ಉಪಾಧಿಯಿಂದ ಜೀವ ಅಂತ ಅನಿಸ್ಕೊಂಡಾನ. ದೇಹ ಉಪಾಧಿಗಳಲ್ಲಿ ಹ್ಮ್ ನಾನು ನಾನು ಅಂತ ಅದ್ರೊಳಗೆ ಅಭಿಮಾನ ಮಾಡ್ಕೊಂಡಾನಲ್ಲ. ಹೌದು ದೇಹಾದಿ ಉಪಾಧಿಗಳಲ್ಲಿ ಅಭಿಮಾನ ಮಾಡಿಕೊಂಡಿದ್ದರಿಂದ ಇವನಿಗೆ ಜೀವ ಅಂತ ಕರೆಸಿಕೊಂಡಾನ. ಈ ಜೀವ ಏನದಾನಲ್ಲ, ಹ್ಮ್ ಮುಖ್ಯ ಪ್ರಾಣ ಸಚಿವ, ಹ್ಮ್ ಅಂದ್ರೆ ಅಲ್ಲಿ ಮುಖ್ಯ ಪ್ರಾಣ ಸಹಿತನಾಗಿ ಅಂತ. ಹ್ಮ್ ಮುಖ್ಯ ಪ್ರಾಣ ಸಹಿತನಾಗಿ ಜೀವನಾಗಿರ್ತಕ್ಕಂಥವನು ಸೇಂದ್ರಿಯ, ಹ್ಮ್ ಅಂದ್ರೆ ಇಂದ್ರಿಯಗಳ ಸಹಿತವಾಗಿ. ಹ್ಮ್ ಈ ಶರೀರವನ್ನು ಬಿಡು ಸಮಯದೊಳಗ ಹ್ಮ್ ಜೀವ ಮುಖ್ಯ ಪ್ರಾಣ ಸಹಿತನಾಗಿ ಹೋಗ್ತಾನ ಹ್ಮ್ ಮತ್ತು ಇಂದ್ರಿಯಗಳಿಂದ ಕೂಡ್ಕೊಂಡು ಹೋಗ್ತಾನ. ಹ್ಮ್ ಸಮನಸ್ಕ, ಹ್ಮ್ ಮತ್ತು ಮನಸ್ಸಿನೊಡನೆ ಕೂಡ್ಕೊಂಡು ಹ್ಮ್ ಏನ್ ಮಾಡ್ತಾನ, ವಿದ್ಯಾ ಕರ್ಮ ಪೂರ್ವ ಪ್ರಜ್ಞಾ ಪರಿಗ್ರಹ ಪೂರ್ವದೇಹಂ ವಿಹಾಯ. ಹ್ಮ್ ಈ ಹಿಂದಿರ್ತಕ್ಕಂಥ ದೇಹವನ್ನ ಹ್ಮ್ ಅವನ್ ಬಿಡುವಂತ ಸಂದರ್ಭದೊಳಗ ಹ್ಮ್ ಇಲ್ಲಿ ವಿದ್ಯಾ ಕರ್ಮ ಪೂರ್ವ ಪ್ರಜ್ಞಾ ಪರಿಗ್ರಹ. ಹ್ಮ್ ಇಲ್ಲಿ ವಿದ್ಯಾ ಅಂತಂದ್ರೆ ವಿಹಿತ ಮತ್ತು ಅವಿಹಿತವಾಗಿರ್ತಕ್ಕಂಥವುಗಳು. ಹ್ಮ್ ವಿದ್ಯಾ ಅಂದ್ರೆ ಇಲ್ಲಿ ಬ್ರಹ್ಮ ವಿದ್ಯಾ ಅಂತ ಹಿಂಗ ಅರ್ಥ ಅಲ್ಲ. ಹ್ಮ್ ವಿದ್ಯಾ ಅಂತಂದ್ರೆ ಏನು, ವಿಹಿತ ಮತ್ತು ಅವಿಹಿತ. ಹ್ಮ್ ವಿಹಿತ ಅಂದ್ರೆ ಇದನ್ನ ಮಾಡು, ಹ್ಮ್ ವಿಹಿತ ಕರ್ಮಗಳನ್ನ ನಾವು ಹೇಳ್ತೇವಲ್ರಿ. ಹೌದು ಅವಿಹಿತ ಹ್ಮ್ ಇದನ್ನ ಆ ಮಾಡಬೇಡ ಅಂತ ಹೇಳಿ. ಹ್ಮ್ ಮತ್ತು ಪ್ರತಿಸಿದ್ಧ ಅಪ್ರತಿಸಿದ್ಧಗಳು ಅಂತ, ಹ್ಮ್ ಇವುಗಳ ಸಾಮಾನ್ಯ ಜ್ಞಾನಕ್ಕನ ವಿದ್ಯಾ ಅಂತ ಕರೀತಾರ. ಹ್ಮ್ ಯಾವುದು ವಿಹಿತ ಅದ, ಯಾವುದು ಅವಿಹಿತ ಅದ, ಹ್ಮ್ ಯಾವುದು ಪ್ರತಿಸಿದ್ಧ ಅದ, ಯಾವುದು ಅಪ್ರತಿಸಿದ್ಧ ಅದ, ಹ್ಮ್ ಇವುಗಳ ಸಾಮಾನ್ಯ ಜ್ಞಾನಕ್ಕನ ವಿದ್ಯಾ ಅಂತ ಕರ್ಕೊಂಡು ಬಂದರು. ಹ್ಮ್ ಇನ್ನ ಕರ್ಮ, ವಿದ್ಯಾ ಕರ್ಮ ಅಂತ ಹೇಳಿದ್ರಲ್ರಿ ಹ್ಮ್ ಭಾಷೆದಲ್ಲಿ. ಹೌದು ಕರ್ಮ ಅಂತಂದ್ರೆ ಅದು ಸಾಮಾನ್ಯ ಕರ್ಮ. ಹ್ಮ್ ಮತ್ತು ಇಲ್ಲಿ ಪೂರ್ವ ಪ್ರಜ್ಞಾ ಅಂತ ಹೇಳಿದರು. ಹ್ಮ್ ಕರ್ಮ ಅಂದ್ರೆ ಇಲ್ಲಿ ಸಾಮಾನ್ಯ ಕರ್ಮ. ಹ್ಮ್ ಇಲ್ಲಿ ವಿದ್ಯಾ ಅಂದ್ರೆ ವಿಹಿತ ಅವಿಹಿತಗಳು, ಪ್ರತಿಸಿದ್ಧ ಅಪ್ರತಿಸಿದ್ಧಗಳು, ಇವುಗಳ ಸಾಮಾನ್ಯ ಜ್ಞಾನಕ್ಕನೇ ವಿದ್ಯಾ ಅಂತಂದ್ರು. ಹಂಗಾರೆ ಕರ್ಮ ಅಂತ ಎದಕ್ಕೆ ಕರೀತಾರ ಅಂತಂದ್ರೆ ಹ್ಮ್ ಅದು ಸಾಮಾನ್ಯವಾದ ಕರ್ಮ. ಪೂರ್ವ ಪ್ರಜ್ಞೆ ಹ್ಮ್ ನೋಡ್ರಿ, ಪೂರ್ವ ಪ್ರಜ್ಞಾ ಪರಿಗ್ರಹ ಅಂತ ಭಾಷೆದಲ್ಲಿ ಹೇಳಿದಾರೆ ಅವರು. ಹ್ಮ್ ಪೂರ್ವ ಪ್ರಜ್ಞೆ ಅಂತಂದ್ರೆ ಆ ಕರ್ಮ ಫಲಾನುಭವದ ವಾಸನ. ಹ್ಮ್ ನಾವು ಹಿಂದೆ ಏನು ಕರ್ಮದ ಫಲವನ್ನು ಅನುಭವ ಮಾಡಿದೇವಲ್ಲ, ಅದು ಹೌದು ವಾಸನ ಇರ್ತದಂತ ನಮ್ಮ ಅಂತಃಕರಣದೊಳಗ. ಅದರ ವಾಸನೆ ಹ್ಮ್ ಆ ಪ್ರಜ್ಞಾ ಪರಿಗ್ರಹ. ಹ್ಮ್ ಇಲ್ಲಿ ಅವಿದ್ಯೆ ಅನ್ನುವಂತ ಪಾಠವನ್ನ ಇಲ್ಲಿ ಕಲ್ಪಿಸಿ ಹ್ಮ್ ಅನಾದ್ಯ ಅನಿರ್ವಾಚ್ಯನಾಗಿ ಜೀವತ್ವ ಕಾರಣವಾಗಿರ್ತಕ್ಕಂಥ ಮೂಲ ವಿದ್ಯೆ ಅಂತೇಳಿ ಹ್ಮ್ ನ್ಯಾಯದವ್ರು ಹೇಳ್ಕೊಂಡ್ ಬರ್ತಾರ. ಅದೇವ್ರು ಏನು ಒಪ್ಪಿಲ್ಲ ಇವರು. ಹ್ಮ್ ಅಂದ್ರೆ ಇಲ್ಲಿ ನಮಗೇನು ಬೇಕಾಗೈತೆ ಅಂದ್ರೆ ಇಲ್ಲಿ ವಿದ್ಯೆ ಅಂತಂದ್ರೆ ಯಾವುದು, ಕರ್ಮ ಅಂತಂದ್ರೆ ಯಾವುದು, ಹ್ಮ್ ಪೂರ್ವ ಪ್ರಜ್ಞೆ ಅಂದ್ರೆ ಯಾವುದು, ಇಷ್ಟು ನಮಗೆ ಅರ್ಥ ಸಾಕು. ಅರ್ಥ ಬೇಕಾಗಿತ್ತು ಅಷ್ಟೇ. ಹೌದು ಇಲ್ಲಿ ಸಮನಸ್ಕಃ ವಿದ್ಯಾ ಕರ್ಮ ಪೂರ್ವ ಪ್ರಜ್ಞಾ ಪರಿಗ್ರಹ ಅಂತ ಹೇಳಿದ್ರಲ್ರಿ ಇಲ್ಲಿ. ಹ್ಮ್ ಅಂದ್ರೆ ಇಲ್ಲಿ ವಿಹಿತ ಅವಿಹಿತಗಳು ಮತ್ತು ಪ್ರತಿಸಿದ್ಧ ಅಪ್ರಸಿದ್ಧಗಳು, ಇವುಗಳ ಸಾಮಾನ್ಯ ಜ್ಞಾನಕ್ಕನ್ನ ಏನಂತ ಕರೆದ್ರು, ವಿದ್ಯಾ ಅಂತ ಕರೆದ್ರು. ಹ್ಮ್ ಕರ್ಮ ಅಂತಂದ್ರೆ ಸಾಮಾನ್ಯ ಕರ್ಮ ಅಂತ. ಹ್ಮ್ ಆಮೇಲೆ ಇಲ್ಲಿ ಪೂರ್ವ ಪ್ರಜ್ಞಾ ಅಂತಂದ್ರೆ ಕರ್ಮ ಫಲಗಳ ವಾಸನ ಅನ್ನುವಂತಹದ್ದು ಇಲ್ಲಿ ಪೂರ್ವ ಪ್ರಜ್ಞಾ ಹ್ಮ್ ಅಂತ ಹೇಳಿಸಿಕೊಳ್ತದೆ. ಹ್ಮ್ ಅಂದ್ರೆ ಇವುಗಳಿಂದ ಕೂಡಿಕೊಂಡು ಪೂರ್ವದೇಹಂ ವಿಹಾಯ, ಅಂದ್ರೆ ಹಿಂದಿನ ದೇಹವನ್ನ ಬಿಟ್ಟು ಹ್ಮ್ ದೇಹಾಂತರಂ ಪ್ರತಿಪದ್ಯತೆ, ಹ್ಮ್ ಮತ್ತೊಂದು ದೇಹವನ್ನ ಈ ಜೀವ ಪಡಿತಾನಂತ. ಹ್ಮ್ ನೋಡಿ, ಇದು ಶ್ರುತಿ ಎನ್ನುವಂತಹದ್ದು ಇದರ ಬಗ್ಗೆ ಪ್ರಮಾಣ ಕೊಟ್ಟು ಹೇಳ್ತತಿ ಅಂತ. ಹ್ಮ್ ಇಲ್ಲಿ ಜೀವ ಮುಖ್ಯ ಪ್ರಾಣ ಸಹಿತನಾಗಿ, ಹ್ಮ್ ಇಂದ್ರಿಯ ಸಹಿತನಾಗಿ, ಹ್ಮ್ ಮನಸ್ಸಹಿತನಾಗಿ, ಹ್ಮ್ ವಿದ್ಯಾಕರ್ಮ ಪೂರ್ವ ಪ್ರಜ್ಞಾ ಪರಿಗ್ರಹ ಇವುಗಳಿಂದ ಸಹಿತನಾಗಿ ಅಂತ ಪೂರ್ವ ದೇಹವನ್ನ ಬಿಟ್ಟು ಮತ್ತೊಂದು ದೇಹವನ್ನ ಪಡಿತಾ ಇದ್ದಾನೆ ಅಂತ ಹೇಳಿ ಹ್ಮ್ ಹೀಗೆ ಇಲ್ಲಿ ಶ್ರುತಿ ಎನ್ನುವಂತಹದ್ದು ಹೇಳ್ಕೊಂಡು ಬಂದದ್ದು. ಹ್ಮ್ ಅದಕ್ಕೆ ಶ್ರುತಿ ಪ್ರಮಾಣ ಕೊಡ್ತಾ ಇದ್ದಾರೆ. ಹ್ಮ್ ಇತ್ತೇತತ್ ಅವಗತಂ, ಹ್ಮ್ ಇದನ್ನ ನಾವು ತಿಳ್ಕೊಂಡೇವಿ ಅಂತ, ಇದು ನಮ್ಗೆ ತಿಳಿದು ಬರ್ತಾ ಇದೆ ಅಂತ. ಹ್ಮ್ ಈ ಜೀವನನ್ನ ಇತ್ಯೇತತ್ ಅಥ ಏನಂ ಏತೆ ಪ್ರಾಣ ಅಭಿಸಮಾಯಂತಿ. ಹ್ಮ್ ಬೃಹದಾರಣ್ಯಕೋಪನಿಷತ್ನಲ್ಲಿ ನಮಗೆ ಪ್ರಮಾಣ ಇದೆ ಏನಂತ, ಅಥ ಏನಂ ಏತೆ ಪ್ರಾಣಾಹ, ಹ್ಮ್ ಅಂದ್ರೆ ಈ ಪ್ರಾಣಗಳು ಆ ಜೀವನನ್ನ ಸುತ್ತುಗಟ್ಟಿಕೊಂಡು ಹೋಗ್ತಾ ಇದ್ದಾವು ಅಂತ.
ಹ್ಮ್ ಪ್ರಾಣಗಳು ಜೀವನ ಜೊತೆಯಲ್ಲಿ ಹ್ಮ್ ಸುತ್ತು ಕಟ್ಕೊಂಡು ಹೋಗ್ತಾ ಇದ್ದಾವೆ ಅಂತ ಹೇಳಿ ಹ್ಮ್ ಅಭಿಸಮಾಯಂತಿ ಅಂತ. ಹ್ಮ್ ಅಥ ಏನಂ ಏತೇ ಪ್ರಾಣ ಅಂದ್ರೆ ಈ ಪ್ರಾಣಗಳು, ಹ್ಮ್ ಏನಂ ಅಂದ್ರೆ ಈ ಜೀವನನ್ನ, ಹ್ಮ್ ಅಭಿಸಮಾಯಂತಿ ಅಂತಂದ್ರೆ ಹ್ಮ್ ಅವನು ಸುತ್ತುವರೆದು ಅಂತ, ಅದೇ. ಅವು ಹೋಗ್ತಾ ಇದ್ದಾವೆ ಅಂತ ಶ್ರುತಿ ಎನ್ನುವಂತಹದ್ದು ಹೇಳ್ತಾ ಇದೆ. ಹ್ಮ್ ಇತ್ತೇವ ಮಾದೇಹೇ ಅಂದ್ರೆ ಇವೇ ಮೊದಲಾಗಿರ್ತಕ್ಕಂಥವುಗಳು ಹ್ಮ್ ಅನ್ಯ ಅನ್ಯನ್ನವತರಂ ಕಲ್ಯಾಣತರಂ ರೂಪಂ ಕುರುತೆ. ಹ್ಮ್ ಇಲ್ಲಿ ಅನ್ಯನ್ನ ಅವತರಂ ಅಂತ ಹೇಳಿದ್ರಿ ಇಲ್ಲಿ. ಹ್ಮ್ ಇಲ್ಲಿ ಮತ್ತೊಂದಾಗಿರ್ತಕ್ಕ ಅನ್ಯ ಅಂದ್ರೆ ಮತ್ತೊಂದು ಅಂತ, ಹ್ಮ್ ಅನ್ಯತ್ ಅಥವಾ ಅನ್ಯತ್ ಅಂದ್ರೆ ಇಲ್ಲಿ ಮತ್ತೊಂದು ಅಂತ. ಹ್ಮ್ ನವತರಂ ಕಲ್ಯಾಣತರಂ ರೂಪಂ ಕುರುತೆ. ಹ್ಮ್ ಇಲ್ಲಿ ನವತರ ಅಂತಂದ್ರೆ ಏನು, ಹೊಸಾದು ಅಂತ. ಹ್ಮ್ ಅಲ್ಲಿ ಹೊಸಾದು. ಹ್ಮ್ ಕಲ್ಯಾಣತರಂ ಹ್ಮ್ ಅಂದ್ರೆ ಕಲ್ಯಾಣತರವಾಗಿರ್ತಕ್ಕಂಥ ಹ್ಮ್ ರೂಪಂ ಕುರುತೆ, ಹ್ಮ್ ಅಲ್ಲಿ ರೂಪವನ್ನ ಮಾಡಿಕೊಳ್ತಾನೆ ಅಂತ ಹ್ಮ್ ಅದ ಬೃಹದಾರಣ್ಯಕೋಪನಿಷತ್ನಲ್ಲಿ ಇನ್ನೊಂದು ಮಂತ್ರದಲ್ಲಿ ಹೇಳ್ಕೊಂಡು ಬಂದರು. ಹ್ಮ್ ಅದು 1ನೇ ಮಂತ್ರದಲ್ಲಿ ಹೇಳಿದ್ರು, ಇದು 4ನೇ ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ ಇದನ್ನ. ಹ್ಮ್ ಆ ಈ ರೀತಿ ಎರಡು ಶ್ರುತಿ ಕೊಟ್ರಿವಾಗ. ಹ್ಮ್ ಇತ್ತೇವಮಂತಾತ್ ಹ್ಮ್ ಅಂದ್ರೆ ಈ ಶ್ರುತಿಯ ಅಂತ್ಯದವರೆಗೆ ಅಂತ. ಹ್ಮ್ ಇಲ್ಲಿವರೆಗೆ ಇರ್ತಕ್ಕಂಥ ಒಂದು ಏನ್ ಹೇಳಿದ್ರಲ್ಲಿ, ಸಂಸಾರ ಪ್ರಕರಣಸ್ಥಾತ್ ಶಬ್ದಾತ್ ಹ್ಮ್ ಅಂದ್ರೆ ಈ ಸಂಸಾರದ ಪ್ರಕರಣದಲ್ಲಿರ್ತಕ್ಕಂಥ ಹ್ಮ್ ಒಂದು ಶಬ್ದ ಪ್ರಮಾಣದಿಂದ ನಮಗಿದು ಹ್ಮ್ ತಿಳಿದು ಬರ್ತೈತಿ ಅಂತ. ಹ್ಮ್ ಈ ಎರಡೂ ಶ್ರುತಿಗಳು ನಮಗೆ ಪ್ರಮಾಣ ಕೊಡ್ತಾ ಇದ್ದಾರೆ ಅವರು. ಹ್ಮ್ ಇತ್ತೇವಮಂತಾತ್ ಅಂದ್ರೆ ಈ ಈ ಒಂದು ಸಂಸಾರ ಪ್ರಕರಣದಲ್ಲಿ ಬರ್ತಕ್ಕಂಥ ಶಬ್ದ ಪ್ರಮಾಣದಿಂದ ನಮಗಿದು ಹ್ಮ್ ಗುರ್ತಾಗ್ತದ ಅಂತ ಹೇಳ್ಕೊಂಡು ಬಂದ್ರಿ ಇವಾಗ. ಹ್ಮ್ ಧರ್ಮ ಧರ್ಮ ಫಲೋಪಭೋಗ ಸಂಭವಾಚ್ಯ. ಇಲ್ಲಿ ಧರ್ಮ ಮತ್ತು ಅಧರ್ಮ ಹ್ಮ್ ಅವುಗಳ ಒಂದು ಫಲ ಹ್ಮ್ ಉಪಭೋಗ ಸಂಭವಾಚ್ಯ ಅಂತ. ಹ್ಮ್ ಈಗ ನಾವು ಏನು ಧರ್ಮ ಮಾಡಿರ್ತೀವಿ ಅಥವಾ ಅಧರ್ಮ ಮಾಡಿರ್ತೀವಿ, ಹ್ಮ್ ಅವುಗಳ ಉಪಭೋಗ ಅನ್ನುವಂಥದ್ದು ಇದನ್ನ ಅನುಭವಿಸೋ ಯಾರು ಜೀವ ಹೋದಿಲ್ರಿ, ಹೌದು. ಜೀವನೇ ಅನುಭವಿಸ್ತಾ ಇದ್ದಾನ. ಹ್ಮ್ ಯಾಕಂದ್ರೆ ಉಪಭೋಗ ಸಂಭವಾಚ್ಯ, ಹ್ಮ್ ಇದು ಜೀವನಿಗೆ ಸಂಭವಿಸ್ತದ ಅಂತ. ಹ್ಮ್ ಧರ್ಮಾಧರ್ಮಗಳ ಫಲಗಳ ಉಪಭೋಗ ಅನ್ನುವಂಥದ್ದು ಇದು ಜೀವನಿಗೆ ಅಕ್ಕೈತಿ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಮತ್ತು ಅವನಿಗೆ ಲೋಕಾಂತರಕ್ಕಾಗಲಿ ಜನ್ಮಾಂತರಕ್ಕಾಗಲಿ ಹೋಗುವುದಕ್ಕೂ ಕೂಡ ಹ್ಮ್ ಆ ಫಲವನ್ನ ಅನುಭವಿಸುವುದಕ್ಕೂ ಈ ಉಪಾಧಿಗಳಾಗಿರ್ತಕ್ಕಂಥ ಈ ಪ್ರಾಣ, ಇಂದ್ರಿಯ, ಮನಸ್ಸು ಹ್ಮ್ ಇವು ಬೇಕಲ್ರಿ. ಹೌದು. ಇದನ್ನ ನಾವು ಅರ್ಥಾಪತ್ತಿಯಿಂದ ನಾವು ಗುರ್ತು ಮಾಡ್ಕೋಬೇಕು ಅಂತ. ಹ್ಮ್ ಅರ್ಥಾಪತ್ತಿ ಅಂತಂದ್ರೆ ಹ್ಮ್ ದೇವದತ್ತ ಹ್ಮ್ ದಿವಂ ನ ಭುಂಕ್ತೆ, ದೇವದತ್ತ ಹಗಲು ಹೊತ್ತು ಉಣಂಗಿಲ್ಲ ಅಂತಂದ್ರು. ಹ್ಮ್ ಆದ್ರೆ ಅವನ ಶರೀರ ಸ್ಥೂಲ ಅದು. ಹ್ಮ್ ಅದನ್ನ ನೋಡ್ಕೊಂಡು ನಾವೇನಂತೀವಿ, ಹಗಲು ಹೊತ್ತು ಉಣ್ಲಿಕ್ಕೆ ರಾತ್ರಿ ಉಣಬಹುದು ಅಂತ ನಾವು ಕಲ್ಪನೆ ಮಾಡ್ಕೋತೀವಿ ಇಲ್ಲಿ. ಹೌದು ಹೌದು. ಆ ದೇವದತ್ತನ ಸ್ಥೂಲ ಶರೀರವನ್ನ ಕಂಡು ಹ್ಮ್ ಇವನು ಹಗಲಿ ಊಟ ಮಾಡೋದಿಲ್ಲ ಅಂತಂದಾಗ ಹ್ಮ್ ಮತ್ತೆ ಹಗಲಿ ಊಟ ಮಾಡ್ಲಿಕ್ಕಂದ್ರೆ ಅವನು ರಾತ್ರಿಯರ ಊಟ ಮಾಡಬಹುದಲ್ಲ. ಮತ್ತೆ ಇಲ್ಲಿಕ್ಕೆ ಇಷ್ಟು ದಪ್ಪ ಆಗ್ಲಿಕ್ಕೆ ಕಾರಣ ಏನು? ಹೌದು. ಅವ್ನು ಊಟನೇ ಬಿಟ್ಟಾನ ಅಂತಂದ್ರೆ ಹ್ಮ್ ಮತ್ತೆ ಇಷ್ಟು ದಪ್ಪ ಆಗ್ತಿದ್ದಿಲ್ಲ ಅವನು. ಇಷ್ಟು ಹ್ಮ್ ದಪ್ಪ ಅದಾನ ಅಂತಂದ ಬಳಕ ಹ್ಮ್ ರಾತ್ರಿ ಊಟ ಮಾಡ್ತಿರ್ಬಹುದು ಅಂತ ಹೇಳಿ ಹ್ಮ್ ಹಿಂಗ ಅರ್ಥದ ಆಪತ್ತಿ, ಅರ್ಥವನ್ನ ಕಲ್ಪಿಸುವುದು ಅಂತ. ಹ್ಮ್ ಹಾಗೆ ಇಲ್ಲಿ ಈ ಜೀವ ಧರ್ಮ ಅಧರ್ಮಗಳ ಫಲ ಅನ್ನುವಂತಹದ್ದು, ಅದರ ಉಪಭೋಗ ಅನ್ನುವಂತಹದ್ದು ಹ್ಮ್ ಇದು ಜೀವನಿಗೆ ಇದೇನಾಕತಿ, ಇದು ಸಂಭವಿಸ್ತದಂತ. ಹ್ಮ್ ಹೀಗಂತ ನಮ್ಗೆ ಗುರ್ತಾಕದ ಅಂತ ಹೇಳ್ತಾ ಇದ್ದಾರೆ. ಹೌದು. ಅಂದ್ರೆ ಈಗ ಅವನು ಅನುಭೋಗ ಮಾಡಬೇಕಾಗಿತ್ತು ಅಂತಂದ್ರೆ ಲೋಕಾಂತರಕ್ಕಾಗ್ಲಿ ಜನ್ಮಾಂತರಕ್ಕಾಗ್ಲಿ ಹೋಗ್ಬೇಕಂದ್ರೆ ಹ್ಮ್ ಮತ್ತು ಅದ್ರ ಫಲ ಅನುಭವಿಸ್ಬೇಕಂದ್ರೆ ಈ ಉಪಾಧಿಗಳಾಗಿರ್ತಕ್ಕಂಥ ಹ್ಮ್ ಪ್ರಾಣ ಬೇಕು, ಇಂದ್ರಿಯಗಳು ಬೇಕು, ಮನಸ್ಸು ಬೇಕು, ಇವೆಲ್ಲ ಇದ್ರೂ ಮತ್ತೆ ಅನುಭವಿಸಕ್ಕೆ ಬರ್ತೈತಲ್ರಿ ಇವಾಗ ಹ್ಮ್ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಹ್ಮ್ ಸಹ ಕಿಂ ದೇಹ ಬೀಜೈಃ ಭೂತ ಸೂಕ್ಷ್ಮೈಃ ಅಸಂಪರಿಸ್ವಕ್ತಃ ಗಚ್ಚತಿ ಆಹೋಸ್ವಿತ್ ಸಂಪರಿಸ್ವಕ್ತಃ ಇತಿ ಚಿಂತ್ಯತೆ. ಹ್ಮ್ ಇಷ್ಟು ವಿಚಾರ ಹೇಳ್ಕೊಂಡು ಬಂದು ಈಗ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹ್ಮ್ ಈ ಈ ಜೀವನಾಗಿರ್ತಕ್ಕಂಥವನು ಹ್ಮ್ ದೇಹ ಬೀಜೈಹಿ
ಹ್ಮ್ ಅಂದ್ರೆ ಈ ದೇಹ ಬೀಜಗಳಾಗಿರ್ತಕ್ಕಂಥ ಹ್ಮ್ ಭೂತ ಸೂಕ್ಷ್ಮೈಹಿ, ಹ್ಮ್ ಇಲ್ಲಿ ಪಂಚಭೂತಗಳಂತ ಏನದಾವಲ್ರಿ ಹೌದು. ಅವುಗಳ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಅಂಶಗಳು ಅಂತ. ಹ್ಮ್ ಈ ದೇಹಕ್ಕೆ ಬೀಜಭೂತವಾಗಿರ್ತಕ್ಕಂಥವುಗಳು ಇಲ್ಲಿ ಪಂಚಭೂತಗಳದಾವಲ್ರಿ. ಹ್ಮ್ ಯಾವುದು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅಂತದಾವಲ್ರಿ. ಹ್ಮ್ ಇವೇ ಪಂಚಭೂತಗಳು. ಹ್ಮ್ ಇವು ಆ, ಪಂಚೀಕರಣ ಆಗದೇ ಇದ್ದಾಗ ಹ್ಮ್ ಇವು ಸೂಕ್ಷ್ಮವಾಗಿರ್ತಾವ್ರಿ ಇವು. ಹ್ಮ್ ಅಂದ್ರೆ ಅವು ಬೀಜ ರೂಪವಾಗಿರ್ತಾವಂತ. ಹೌದು. ಆ ದೇಹ ಬೀಜವಾಗಿರ್ತಕ್ಕಂಥ ಆ ಭೂತ ಸೂಕ್ಷ್ಮಗಳಂತ ಏನದಾವು ಹ್ಮ್ ಅವುಗಳಿಂದ ಅಸಂಪರಿಸ್ವಕ್ತ ಹ್ಮ್ ಗಚ್ಚತಿ ಆಹೋಸಿತ್ ಸಂಪರಿಸ್ವಕ್ತ. ಹ್ಮ್ ಅಂದ್ರೆ ಆ ಭೂತ ಸೂಕ್ಷ್ಮಗಳಿಂದ ಇಲ್ಲಿ ಜೀವನ ಆಗಿರ್ತಕ್ಕಂಥವನು ಅಸಂಪರಿಸ್ವಕ್ತ ಅಂದ್ರೆ ಏನು, ಅವುಗಳನ್ನು ತಗೊಳ್ಳಾರದೆ ಹ್ಮ್ ಹೋಗ್ತಾನೋ, ಅಥವಾ ಆಹೋಸಿತ್ ಸಂಪರಿಸ್ವಕ್ತ ಹ್ಮ್ ಅವುಗಳ ಸಮೇತವಾಗಿ ಹೋಗ್ತಾನೋ. ಹ್ಮ್ ದೇಹದ ಬೀಜವಾಗಿರ್ತಕ್ಕಂಥ ಭೂತ ಸೂಕ್ಷ್ಮಗಳು ಅಂತ ಏನದಾವು, ಹ್ಮ್ ಆಕಾಶಾದಿ ಭೂತ ಸೂಕ್ಷ್ಮಗಳದಾವಲ್ಲ, ಹೌದು. ಅಂದ್ರೆ ಪಂಚೀಕರಣ ಹೊಂದದೇ ಇರತಕ್ಕಂಥ ಹ್ಮ್ ಮೂಲಭೂತಗಳಂತದಾವಲ್ರಿ, ಹೌದು. ಅವು ಸೂಕ್ಷ್ಮವಾಗಿ, ಆ ಹ್ಮ್ ಸೂಕ್ಷ್ಮವಾಗಿರ್ತಕ್ಕಂಥ ಅವು ದೇಹಕ್ಕೆ ಬೀಜ ರೂಪದಾವು, ಹ್ಮ್ ಅವು ಅತ್ಯಂತ ಸೂಕ್ಷ್ಮದಾವು. ಹ್ಮ್ ಅಂತ ಭೂತ ಸೂಕ್ಷ್ಮಗಳಿಂದ ಇಲ್ಲಿ ಜೀವನ ಆಗಿರ್ತಕ್ಕಂಥವನು ಹ್ಮ್ ಈ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರಕ್ಕೆ ಹೋಗುವಾಗ ಹ್ಮ್ ಅವನ್ನ ಅದ್ರ ಜೊತೆಯಲ್ಲಿ ಹೋಗ್ತಾನೋ, ಹ್ಮ್ ಅಥವಾ ಸಂಪರಿಸ್ವಕ್ತ, ಹ್ಮ್ ಅಸಂಪರಿಸ್ವಕ್ತ ಅಂದ್ರೆ ಏನು, ಅವ್ರ ಜೊತೆ ಅವುಗಳನ್ನ ತಗೊಂಡು ಹೋಗ್ಲಾರ್ದೆ ಹ್ಮ್ ಅವನ್ನ ಇಲ್ಲೇ ಬಿಟ್ಟು ಹೋಗ್ತಾನೋ, ಹ್ಮ್ ಅಥವಾ ಅವುಗಳನ್ನ ಕೂಡಿಕೊಂಡು ಹೋಗ್ತಾನೋ ಅಂತ ಹ್ಮ್ ಇಲ್ಲಿ ಅದರ ಒಂದು ವಿಚಾರಣೆ ಅನ್ನುವಂಥದ್ದನ್ನ ಹ್ಮ್ ಮಾಡ್ತಾರ. ಯಾಕಂದ್ರೆ ಇಲ್ಲಿ ಭೂತ ಸೂಕ್ಷ್ಮಗಳು ಅಂತಂದ್ರೆ ಹ್ಮ್ ಈ ದೇಹಕ್ಕೆ ಕಾರಣವಾಗಿರ್ತಕ್ಕಂಥ ಹ್ಮ್ ಸೂಕ್ಷ್ಮವಾಗಿರುವಂಥ ಭೂತದ ಅಂಶಗಳು ಅಂತ. ಹೌದು. ಇಲ್ಲಿ ಮಹಾಭೂತಗಳಂತ ಏನದಾವಲ್ರಿ, ಹ್ಮ್ ಯಾವುದು ಆಕಾಶ, ವಾಯು, ಹ್ಮ್ ಅಗ್ನಿ, ಜಲ, ಪೃಥ್ವಿ ಅಂತ ಏನದಾವಲ್ರಿ, ಸರಿ. ಅದರ ಸೂಕ್ಷ್ಮವಾಗಿರ್ತಕ್ಕಂಥ ಅಂಶಗಳು. ಹ್ಮ್ ಯಾಕಂದ್ರೆ ಆ ಭೂತ ಸೂಕ್ಷ್ಮಗಳೇ ಈ ದೇಹಕ್ಕೆ ಕಾರಣಗಳಾಗಿದ್ದಾವೆ ಅಂತ. ಹ್ಮ್ ಈ ಆಶ್ರಯವಾಗಿರ್ತಕ್ಕಂಥ ಭೂತಗಳು ಕೂಡ ಇವೆ, ಹ್ಮ್ ಅಂದ್ರೆ ಪ್ರಾಣಗಳಿಗೆ ಗತಿ ಅನ್ನುವಂತ ಸಿದ್ಧಿಸ್ತದ ಅಂತ. ಹ್ಮ್ ಆಶ್ರಯವಾಗಿರ್ತಕ್ಕಂಥ ಭೂತಗಳು ಅದಾವಂತಂದ್ರ ಹ್ಮ್ ಪ್ರಾಣಿಗಳಿಗೆ ಗತಿ ಸಂಭವ ಸಿದ್ಧಿಸ್ತದ. ಹ್ಮ್ ಇಲ್ಲಿ ಸಂಪರಿಸ್ವಕ್ತನಾಗಿ ಅಂತಂದ್ರೆ ಆ ಭೂತ ಸೂಕ್ಷ್ಮಗಳಿಂದ ಕೂಡಿ ಅಂತ ಅರ್ಥ. ಹ್ಮ್ ಸಂಪರಿಸ್ವಕ್ತ ಅಂತ ಬರ್ತದ ಶಬ್ದ, ಹೌದು. ಅದು ಸಂಸ್ಕೃತ ಶಬ್ದ. ಹ್ಮ್ ಕನ್ನಡದಲ್ಲಿ ಏನ್ ಅರ್ಥ ಆಕೈತಿ ಅಂತಂದ್ರೆ ಹ್ಮ್ ಆ ಭೂತ ಸೂಕ್ಷ್ಮಗಳಿಂದ ಕೂಡಿಕೊಂಡು ಅಂತ. ಹ್ಮ್ ಕೂಡಿಕೊಂಡು ಅನ್ನುವಂಥ ಅರ್ಥವನ್ನ ಸಂಪರಿಸ್ವಕ್ತ ಅನ್ನುವಂಥ ಶಬ್ದ ನಮಗೆ ತಿಳಿಸ್ತದ ಅಂತ. ಹ್ಮ್ ಈ ಕರ್ಣಗಳೇನದಾವಲ್ರಿ ಹೌದು. ಇವು ಭೌತಿಕ ಆದ್ರೂ ಕೂಡ ಹ್ಮ್ ಈ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಭೂತಗಳನ್ನ ಹ್ಮ್ ಇವನ್ ತೆಗೆದುಕೊಂಡು ಹೋಗ್ತಾನೋ ಏನಿಲ್ಲವೋ, ಹ್ಮ್ ಇದು ಒಂದು ಸಂಶಯ ಇತ್ತು ನಮಗಿಲ್ಲಿ. ಹೌದು. ಈ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಏನು ಭೂತಗಳದಾವಲ್ರಿ, ಹ್ಮ್ ಕರ್ಣಗಳು ಭೌತಿಕದಾವು, ಹ್ಮ್ ಅದು ದೇಹಕ್ಕೆ ಬೇಕಾಗಿರ್ತಕ್ಕಂಥ ಆ ಭೂತಗಳು ಎಂತದಾವಲ್ಲ ಪಂಚಭೂತಗಳು, ಹ್ಮ್ ಅವುಗಳನ್ನು ತೆಗೆದುಕೊಂಡು ಹೋಗ್ತಾನೋ ಅಥವಾ ಇಲ್ಲವೋ ಅಂತ ಹ್ಮ್ ಈ ರೀತಿ ನಮಗೆ ಪ್ರಶ್ನೆ ಇಲ್ಲಿ ಹ್ಮ್ ನಮಗಿಲ್ಲಿ ಪ್ರಶ್ನೆ ಬಂದೈತಿ ಅಂತ. ಹೌದು. ತತಶ್ಚ ತಾಸಾಂ ನಯನಂ. ಹ್ಮ್ ಉಪಾದನ ಎಲ್ಲಿ ಬಂದ್ರಿ ಇದು, ಚಕ್ಷುರಾದಿ ಸಂಕೀರ್ತನಾತ್. ಅಲ್ಲ, ಸಖಿಂ ದೇಹ ಬೀಜೆ ಭೂತ ಸೂಕ್ಷ್ಮೆ ಅಸಂಪೃಷ್ಟು ಗಚ್ಚತಿ. ಕಿಂ ತಾವತ್ ಇಲ್ಲಿ ಈ ರೀತಿ ಅಲ್ಲಿ ಟಿಪ್ಪಣಿ ಒಳಗೆ ಅದು ನಾವು ನೋಡ್ಕೊಂಡೇವಲ್ರಿ ಈಗ ಅದನ್ನ. ಹೌದು. ಸ ಕಿಂ ದೇಹ ಬೀಜೈಹಿ ಭೂತ ಸೂಕ್ಷ್ಮೈಹಿ ಹ್ಮ್ ಅಸಂಪರಿಸ್ವಕ್ತೋ ಗಚ್ಚತಿ ಆಹೋಸ್ವಿತ್ ಸಂಪರಿಸ್ವಕ್ತಃ ಇತಿ ಚಿಂತ್ಯತೆ ಅಂತ. ಹ್ಮ್ ಇದಿಷ್ಟು ನಮಗೆ ಸಂಶಯ ಇದು. ಹ್ಮ್ ಇದಕ್ಕೆ ಮತ್ತೆ ಪೂರ್ವ ಪಕ್ಷ ಮತ್ತು ಸಿದ್ಧಾಂತ ಮತ್ತೆರಡು ಬರ್ತಾವೆ ಇದ್ರಾಗ. ಹ್ಮ್ ಹ್ಮ್ ದೇಹಕ್ಕೆ ಬೀಜ ರೂಪವಾಗಿರ್ತಕ್ಕಂಥ ಭೂತ ಸೂಕ್ಷ್ಮಗಳಿಂದ ಹ್ಮ್ ಕೂಡಿಕೊಂಡು ಹೋಗ್ತಾನೋ ಅಥವಾ ಹ್ಮ್ ಕೂಡಿಕೊಳ್ಳಾರದೆ ಹೋಗ್ತಾನೋ ಅಂತ ಹ್ಮ್ ಇಷ್ಟು ಸಂಶಯ ನಮ್ಮಲ್ಲಿ ಬಂದಾಗ ಹ್ಮ್ ಅದಕ್ಕೆ ಪೂರ್ವ ಪಕ್ಷಿ ಏನ್ ಹೇಳ್ತಾನ ಅಂತಂದ್ರೆ ಹ್ಮ್ ಕಿಂ ತಾವತ್ ಪ್ರಾಪ್ತಂ, ಹ್ಮ್
ಇಲ್ಲಿ ಪೂರ್ವ ಪಕ್ಷ ಎನ್ನುವಂತಹದ್ದು ಮೊದಲು ಬರ್ತದೆ. ಫಸ್ಟ್ ಬರೋದು ಯಾವುದು ಪೂರ್ವ ಪಕ್ಷ. ಹ್ಮ್ ಅಲ್ಲಿ ಅವ್ರು ಏನ್ ಹೇಳ್ತಾರಂದ್ರೆ ಅಸಂಪರಿಸ್ವಕ್ತ ಐತಿ. ಹ್ಮ್ ಅಂದ್ರೆ ಏನು, ಭೂತ ಸೂಕ್ಷ್ಮಗಳಿಂದ ಅವನು ಕೂಡ್ಕೊಂಡು ಹೋಗಂಗಿಲ್ಲ. ಹ್ಮ್ ಭೂತ ಸೂಕ್ಷ್ಮ ಇಲ್ಲೇ ಬಿಟ್ಟು ಹೋಗ್ತಾನಂತ ಅವನು. ಹ್ಮ್ ಈ ಸ್ಥೂಲ ದೇಹಕ್ಕೆ ಕಾರಣವಾಗಿರ್ತಕ್ಕಂಥ ಹ್ಮ್ ಪಂಚಭೂತಗಳದಾವಲ್ಲ, ಸೂಕ್ಷ್ಮ ಪಂಚಭೂತಗಳು, ಹ್ಮ್ ಅವುಗಳನ್ನ ನಾವು ತಗೊಂಡು ಹೋಗಂಗಿಲ್ಲ ಅಂತ ಪೂರ್ವ ಪಕ್ಷ ಹೇಳ್ತಾ ಇದ್ದಾನ ಅವನು. ಹ್ಮ್ ಅಸಂಪರಿಸ್ವಕ್ತನಾಗಿ ಹೋಗ್ತಾನೆ ಅಂತ. ಹ್ಮ್ ಕುತಃ, ಯಾಕೆ ಅಂತಂದ್ರೆ ಕರಣ ಉಪಾದಾನವತ್ ಭೂತೋಪಾದಾನಸ್ಯ ಅಸೃತತ್ವಾತ್. ಹ್ಮ್ ಈ ಕರ್ಣಗಳನ್ನ ತೆಗೆದುಕೊಂಡು ಹೋಗ್ತಾನೆ ಅಂತ ಹೇಳಿ ಶ್ರುತಿಗಳಲ್ಲಿ ಹೇಳ್ತಾ ಇದ್ದಾವಲ್ಲ, ಹ್ಮ್ ಹಂಗ ಭೂತಗಳನ್ನು ತೆಗೆದುಕೊಂಡು ಹೋಗ್ತಾನೆ ಅಂತ ಹೇಳಿ ಶ್ರುತಿಗಳಲ್ಲಿ ಹೇಳೇ ಇಲ್ವಲ್ಲ. ಹ್ಮ್ ಅಸೃತತ್ವಾತ್. ಹ್ಮ್ ಕರ್ಣೋಪಾದಾನವತ್, ಕರ್ಣಗಳನ್ನ ತೆಗೆದುಕೊಂಡು ಹೋಗುವುದನ್ನ ಶ್ರುತಿಗಳೇನು ಪ್ರತಿಪಾದನೆ ಮಾಡ್ಯಾವಲ್ಲ, ಹ್ಮ್ ಹಂಗ ಭೂತೋಪದಾನಸ್ಯ ಅಸೃತತ್ವಾತ್, ಹ್ಮ್ ಭೂತಗಳನ್ನ ಅವನು ತೆಗೆದುಕೊಂಡು ಹೋಗ್ತಾನೆ ಅನ್ನೋದ್ರ ಬಗ್ಗೆ ಹ್ಮ್ ಶ್ರುತಿಯಲ್ಲಿ ಹೇಳದೇ ಇರುವುದರಿಂದ ಅಂತ. ಹ್ಮ್ ಸ ಏತಾಸ್ತೇಜೋ ಮಾತ್ರ ಸಮಭ್ಯಾದದಾನಃ. ಇಲ್ಲಿ ಒಂದು ಶ್ರುತಿ ಎನ್ನುವಂತಹದ್ದು ಹೇಳ್ತದೆ. ಹ್ಮ್ ಶ್ರುತಿ ಏನ್ ಹೇಳ್ತದ ಅಂತಂದ್ರೆ, ಹ್ಮ್ ಸಹ ಅಂತಂದ್ರೆ ಅವನು, ಹ್ಮ್ ಏತಾಸ್ತೇಜೋ ಮಾತ್ರಾಹ ಅಂದ್ರೆ ಈ ತೇಜೋ ಮಾತ್ರೆಗಳನ್ನ ಹ್ಮ್ ಸಮಭ್ಯಾದದಾನಃ ಹ್ಮ್ ಅಂದ್ರೆ ಅವುಗಳನ್ನು ತೆಗೆದುಕೊಂಡು ಹೋಗ್ತಾನೆ ಅಂತ. ಸಮಭ್ಯದಾನ ಅಂತಂದ್ರೆ ಏನು, ಹ್ಮ್ ತೇಜೋ ಮಾತ್ರೆಗಳನ್ನ ಜೀವನ ಹಾಕಿರ್ತಕ್ಕಂಥವನು ಹ್ಮ್ ಈ ಶರೀರ ಬಿಡುವಾಗ ಹ್ಮ್ ತೆಗೆದುಕೊಂಡು ಹೋಗ್ತಾನೆ ಅಂತ ಹೇಳಿ ಹ್ಮ್ ಈ ರೀತಿಯಾಗಿ ಶ್ರುತಿ ಹೇಳ್ತದ. ಹ್ಮ್ ಇತಿ ಹಿ ಅತ್ರ ತೇಜೋ ಮಾತ್ರ ಶಬ್ದೇನ ಕರ್ಣಾನಾಂ ಉಪಾದಾನಂ ಸಂಕೀರ್ತಯತಿ. ಹ್ಮ್ ಇಲ್ಲಿ ತೇಜೋ ಮಾತ್ರ ಅನ್ನುವಂತ ಶಬ್ದವನ್ನ ಅಲ್ಲಿ ಉಪನಿಷತ್ತಿನಲ್ಲಿ ಪ್ರಯೋಗ ಮಾಡಿದ್ದರಿಂದ ಹ್ಮ್ ಅಲ್ಲಿ ಕರ್ಣಗಳನ್ನ ತೆಗೆದುಕೊಂಡು ಹೋಗ್ತಾನೆ ಅಂತ ನಮಗಲ್ಲಿ ತಿಳಿದು ಬರ್ತದ ಅಂತ. ಹ್ಮ್ ಇಲ್ಲಿ ತೇಜೋ ಮಾತ್ರ ಅಂತ ಶಬ್ದ ಬಂದದಲ್ರಿ ಉಪನಿಷತ್ನಲ್ಲಿ, ಅದನ್ನ ಅದ್ರ ಆ ಶಬ್ದ ನಮ್ಗೇನ್ ಅರ್ಥ ಆಕೈತಿ, ಹ್ಮ್ ಕರ್ಣಗಳನ್ನ ತಗೊಂಡೇ ಹೋಗ್ತಾನಂತ. ಯಾರು ಜೀವ ಈ ದೇಹ ಬಿಡಬೇಕಾದ್ರೆ ಹ್ಮ್ ಈ ಕರ್ಣಗಳಂತ ಏನದಾವಲ್ಲ ಹ್ಮ್ ಅವುಗಳನ್ನ ತೆಗೆದುಕೊಂಡೇ ಹೋಗ್ತಾನೆ ಅಂತ ಹೇಳಿ ಹ್ಮ್ ಅಲ್ಲಿ ತೇಜೋ ಮಾತ್ರ ಶಬ್ದದಿಂದ ಹ್ಮ್ ಕರ್ಣಗಳನ್ನ ತೆಗೆದುಕೊಂಡು ಹೋಗೋದ್ರ ಬಗ್ಗೆ ಹೇಳೈತಿ ಅಂತ. ಹ್ಮ್ ಆ ಶ್ರುತಿಯೊಳಗೆ ಅದನ್ನ ಹೇಳ್ಕೊಂಬಂದೈತಿ ಅಂತ ಹೇಳ್ತಾರ ಅವರು. ಹ್ಮ್ ವಾಕ್ಯ ಶೇಷೆ ಚಕ್ಷುರಾದಿ ಸಂಕೀರ್ತನಾತ್. ಮತ್ತು ವಾಕ್ಯ ಶೇಷದಲ್ಲಿಯೂ ಕೂಡ ಚಕ್ಷುರಾದಿ ಸಂಕೀರ್ತನಾತ್, ಹ್ಮ್ ಅಲ್ಲಿ ಚಕ್ಷುರಾದಿಗಳನ್ನು ಕುರಿತು ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ ಚಕ್ಷುರಾದಿಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾನೆ ಅಂತ ಹೇಳಿ ಹ್ಮ್ ಆ ವಾಕ್ಯ ಶೇಷದಲ್ಲಿಯೂ ಕೂಡ ಪ್ರಯೋಗ ಅದಂತ. ಹ್ಮ್ ನ ಏವಂ ಭೂತ ಮಾತ್ರೋಪಾದಾನ ಸಂಕೀರ್ತನಮಸ್ತಿ. ಆದ್ರೆ ಇಲ್ಲಿ ಭೂತ ಮಾತ್ರಗಳನ್ನು ಒಯ್ತಾನೆ ಅನ್ನೋದ್ರ ಬಗ್ಗೆ ಹ್ಮ್ ಇಲ್ಲಿ ಶ್ರುತಿ ಎನ್ನುವಂತಹದ್ದು ನಮಗೆ ಹೇಳ್ತಾ ಇಲ್ಲ ಅಂತ. ಹ್ಮ್ ಇಲ್ಲಿ ಶ್ರುತಿ ಎನ್ನುವಂತಹದ್ದು ಹ್ಮ್ ಭೂತ ಮಾತ್ರಗಳನ್ನು ತೆಗೆದುಕೊಂಡು ಹೋಗ್ತಾನೆ ಅಂತೇಳಿ ಶ್ರುತಿಯಲ್ಲಿ ನಾವು ಎಲ್ಲಿ ಕೇಳಿಲ್ವಲ್ಲ. ಹ್ಮ್ ಶ್ರುತಿ ಪ್ರಮಾಣ ಅನ್ನುವಂತಹದ್ದು ಇಲ್ವಲ್ಲ. ಶ್ರುತಿ ಹೇಳಿದ್ರೆ ನಾವು ಒಪ್ತಿದ್ದೇವಿ. ಹ್ಮ್ ಭೂತ ಮಾತ್ರ ಮಾತ್ರ ಅಂದ್ರೆ ಇಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ಭೂತಗಳು ಅಂತ. ಹ್ಮ್ ಪಂಚಭೂತಗಳೇನದಾವಲ್ಲ ಸೂಕ್ಷ್ಮ ಅದಾವಲ್ಲ, ಹ್ಮ್ ಅವುಗಳನ್ನು ತೆಗೆದುಕೊಂಡು ಹೋಗ್ತಾನೆ ಅನ್ನೋದ್ರ ಬಗ್ಗೆ ಹ್ಮ್ ನೈವಂ ಸಂಕೀರ್ತನಮಸ್ತಿ ಅಂತ. ಹ್ಮ್ ಅದರ ಬಗ್ಗೆ ಶ್ರುತಿ ಎನ್ನುವಂತಹದ್ದು ಅಲ್ಲಿ ಹೇಳ್ಕೊಂಡು ಬಂದೇ ಇಲ್ಲ ಅಂತ. ಹ್ಮ್ ಇಲ್ಲಿ ಚಕ್ಷುರಾದಿ ತೇಜೋ ಮಾತ್ರ ಅಂತ ಹೇಳ್ಯಾರಲ್ರಿ. ಹ್ಮ್ ಇಲ್ಲಿ ವಿಷಯಗಳನ್ನ ಬೆಳಗುವುದರಿಂದ ಹ್ಮ್ ಚಕ್ಷುರಾದಿಗಳನ್ನ ಇಲ್ಲಿ ತೇಜೋ ಮಾತ್ರೆ ಅಂತ ಕರೆದಿದಾರ. ಹ್ಮ್ ಯಾಕಂದ್ರೆ ನಮ್ಮ ಚಕ್ಷುರಾದಿಗಳು ಹ್ಮ್ ವಿಷಯಗಳನ್ನ ಬೆಳಗ್ತಾವಲ್ರಿ. ಹೌದು ನಾವು ಕಣ್ಣಿಂದ ವಿಷಯಗಳನ್ನ ಅರಿತೇವಲ್ರಿ. ಹ್ಮ್ ಆದ್ದರಿಂದ ಇವುಗಳಿಗೆ ತೇಜೋ ಮಾತ್ರೆಗಳು ಅಂತ ಕರ್ಕೊಂಡು ಬಂದರು. ಹ್ಮ್ ಇಲ್ಲಿ ಚಕ್ಷುರಾದಿವತ ಅಂತ ಬಂತಲ್ರಿ. ಇಲ್ಲಿ ಹೌದು ಚಕ್ಷುರಾದಿಗಳನ್ನ ಅಲ್ಲಿ ವಾಕ್ಯ ಶೇಷದಲ್ಲಿ ಹೇಳಿದ್ದರಿಂದ ಅಂತ ಬಂತಲ್ರಿ ಇಲ್ಲಿ. ಹ್ಮ್ ಸರಿ ಅದಕ್ಕೆ ಅಲ್ಲಿ ಚಕ್ಷುರಾದಿ ಅನ್ನೋ ಶಬ್ದಕ್ಕೆ ಹೇಳ್ತಾರ ತೇಜೋ ಮಾತ್ರೆ ಅಂತ ಹೇಳಿ. ಹ್ಮ್ ಚಕ್ಷುರಾದಿ ಯಾಕೆ ಹೇಳಿದ್ರು ಅಂತಂದ್ರೆ ಅವು ವಿಷಯಗಳನ್ನ ಬೆಳಗ್ತಾ ಇದ್ದಾವಂತ. ಹ್ಮ್ ಬೆಳಗೋದ್ರಿಂದ ಅಲ್ಲಿ ಚಕ್ಷುರಾದಿ ಸಂಕೀರ್ತನ ಅಂತ ಹೇಳ್ಕೊಂಡು ಬಂದ್ರು. ಹೌದು ಇನ್ನ ಸುಲಭಾಶ್ಚ ಸರ್ವತ್ರ ಭೂತ ಮಾತ್ರ ಹ್ಮ್ ಅಂದ್ರೆ ಹೀಗೆ ಆ ಭೂತ ಮಾತ್ರೆಗಳನ್ನ ತಗೊಂಡು ಹೋಗ್ತಾನಂತ ಹೇಳಿಲ್ಲ ಅಂತಂದ್ರಲ್ಲ. ಹ್ಮ್ ಮತ್ತೆ ಈ ಭೂತ ಮಾತ್ರೆ ಏನದಾವಲ್ಲ ಹ್ಮ್ ಇವು ಎಲ್ಲಾ ಕಡೆ ಸುಲಭವಾಗಿ ಸಿಗ್ತಾವಂತಿವು. ಹ್ಮ್ ಸುಲಭಾಶ್ಚ ಸರ್ವತ್ರ ಭೂತ ಮಾತ್ರ
ಸರ್ವತ್ರ ಅಂದ್ರೆ ಎಲ್ಲಾ ಕಡೆಯಲ್ಲಿ ಅಂತ. ಭೂತ ಮಾತ್ರಾಹ ಅಂದ್ರೆ ಇಲ್ಲಿ ಆಕಾಶ ಆಗ್ಲಿ, ವಾಯು ಆಗ್ಲಿ, ಅಗ್ನಿ ಆಗ್ಲಿ, ಜಲ ಆಗ್ಲಿ, ಪೃಥ್ವಿ ಆಗ್ಲಿ, ಇದರ ಸೂಕ್ಷ್ಮ ಅಂಶಗಳು ಪಂಚಭೂತಗಳ ಸೂಕ್ಷ್ಮ ಮಾತ್ರೆಗಳಂತ ಏನದಾವಲ್ಲ, ಇವು ಸುಲಭಾಶ್ಚ ಅಂದ್ರೆ ಎಲ್ಲಾ ಕಡೆಯಲ್ಲಿ ಸುಲಭವಾಗಿ ಸಿಗುತ್ತಾ ಇದ್ದಾವೆ ಅಂತ ಹೇಳ್ತಾರೆ. ಯತ್ರ ಇವ ದೇಹ ಆರಬ್ಧವ್ಯ ತತ್ರೈವ ಸಂತಿ ಅಂದ್ರೆ ಎಲ್ಲಿ ದೇಹ ಆರಬ್ಧ ಆಗ್ತದೋ, ದೇಹದ ಸೃಷ್ಟಿ ಅನ್ನುವಂತಾದಾಗ್ತದೋ ಅಲ್ಲಿ ಅವು ಇರ್ತಾವು ಅಂತ. ದೇಹದ ಉತ್ಪತ್ತಿ ಅನ್ನುವಂಥದ್ದು ಎಲ್ಲಿ ಹೊಸದಾಗಿ ಆಗ್ತದಲ್ಲ ಅಲ್ಲಿ ಮಾತ್ರ ಅವು ಅಲ್ಲಿದ್ದೇ ಇರ್ತಾವು ಅಂತ ಹಿಂಗ ಶ್ರುತಿ ಅನ್ನುವಂಥದ್ದು ಹೇಳತು. ಯತ್ರೈವ ದೇಹ ಆರಬ್ಧವ್ಯ ತತ್ರೈವ ಸಂತಿ ತತಶ್ಚ ತಾಸಾಂ ನಯನಂ ನಿಷ್ಪ್ರಯೋಜನಂ. ಆದ್ದರಿಂದ ಅವುಗಳನ್ನು ತಗೊಂಡು ಹೋಗೋದು ನಿಷ್ಪ್ರಯೋಜನ ಅಲ್ರಿ. ಇವಾಗ ಈ ಭೂತಗಳನ್ನ ಜೀವ ಸೂಕ್ಷ್ಮ ಭೂತ ಸೂಕ್ಷ್ಮಗಳೇನದಾವಲ್ರಿ, ಅವುಗಳನ್ನ ನಾವು ತೆಗೆದುಕೊಂಡು ಹೋಗೋದು ನಿಷ್ಪ್ರಯೋಜನ. ಯಾಕಂದ್ರೆ ಅವು ಎಲ್ಲ ಕಡೆ ಸಿಗತ್ತಾವಲ್ಲ. ಎಲ್ಲಿ ದೇಹ ಉಂಟಾಗಬೇಕನ್ನಿಸ್ತದ ಅವು ಅಲ್ಲಿ ಇದ್ದೇ ಇರ್ತಾವು. ಮತ್ತ ಅವು ಇರ್ತಾವಂದ್ಮೇಲೆ ಮತ್ತೆ ತಗೊಂಡು ಹೋಗ್ಬೇಕಂತ ಅವನ್ನ ಅಲ್ಲಿ ಭೂತ ಸೂಕ್ಷ್ಮಗಳನ್ನ ತಗೊಂಡು ಹೋಗೋದು ನಿಷ್ಫಲ ಆಗ್ತದೆ, ನಿಷ್ಪ್ರಯೋಜನ ಆಗ್ತೈತಿ. ಅದಕ್ಕೆ ಜೀವ ಅದನ್ನ ಯಾಕೆ ತಗೊಂಡು ಹೋಗ್ತಾನ, ಅವನು ತಗೊಂಡು ಹೋಗುವುದಿಲ್ಲ ಅಂತ ಇಲ್ಲಿ ತತಶ್ಚ ತಾಸಾಂ ನಯನಂ ನಿಷ್ಪ್ರಯೋಜನಂ ತಸ್ಮಾತ್ ಅಸಂಪರಿಸಕ್ತ ಯಾತಿ ಇತಿ. ಆದ್ದರಿಂದ ಇಲ್ಲಿ ಭೂತ ಸೂಕ್ಷ್ಮಗಳನ್ನ ಅವನು ಅಸಂಪರಿಸಕ್ತ ಅಂದ್ರೆ ಏನು, ಕೂಡಿಕೊಂಡು ಹೋಗೋದಿಲ್ಲ ಅಂತ. ಭೂತ ಸೂಕ್ಷ್ಮಗಳಿಂದ ಅಸಂಪರಿಸಕ್ತನಾಗಿ ಅಂತಂದ್ರೇನು, ಅದ್ರ ಜೊತೆಯಲ್ಲಿ ಕೂಡಿಕೊಂಡು ಅವನು ಹೋಗೋದಿಲ್ಲ ಅಂತ ಹೇಳಿ ಈ ಪ್ರಕಾರವಾಗಿ ಇಷ್ಟು ನಿಶ್ಚಯ ಆಗ್ತೈತಿ ನಮಗೆ. ಇದನ್ನ ಯಾರು ಹೇಳಿದ್ರು? ಪೂರ್ವಪಕ್ಷ ಹೇಳಿದ್ರಿ ಇಷ್ಟು. ಇದು ಪೂರ್ವಪಕ್ಷ ಅಭಿಪ್ರಾಯ. ಈ ಜೀವ ದೇಹವನ್ನ ಬಿಡೋ ಸಮಯದೊಳಗ ಇಲ್ಲಿ ಭೂತ ಸೂಕ್ಷ್ಮಗಳನ್ನ ತೆಗೆದುಕೊಂಡು ಹೋಗೋದಿಲ್ಲ ಅಂತ ಈ ರೀತಿ ಹೇಳಿದ್ರೆ, ಇನ್ನ ಸಿದ್ಧಾಂತಿಗಳು ಇಲ್ಲಿ ಮತ್ತೊಂದು ದೇಹಕ್ಕೆ ಜೀವ ಹೋಗಬೇಕಾಗಿತ್ತು ಅಂತಂದ್ರೆ ಅವನು ಭೂತ ಮಾತ್ರೆಗಳನ್ನು ಒಯ್ತಾನೆ ಅಂತ ಹೇಳ್ತಾರ ಅವರು. ಭೂತ ಮಾತ್ರೆಗಳು ಅದಾವಲ್ಲ ಅವುಗಳನ್ನ ತಗೊಂಡೇ ಅವನು ಮತ್ತೊಂದು ದೇಹದೊಳಗೆ ಹೋಗಿ ಸೇರ್ಕೊಳ್ತಾನ ಅಂತ. ಅದನ್ನ ಇಲ್ಲಿ ತದಂತರ ಪ್ರತಿಪತ್ತೌ ರೌಹತಿ ಸಂಪರಿಸಕ್ತ ಅಂತ ಇಲ್ಲಿ ಸೂತ್ರ ಅನ್ನುವಂತಹದ್ದು ಆರಂಭ ಆಗ್ತದೆ. ಇಲ್ಲಿ ಆಚಾರ್ಯರು ಈ ಸೂತ್ರಕ್ಕೆ ಇಲ್ಲಿ ಮುಂದೆ ವ್ಯಾಖ್ಯಾನ ಮಾಡ್ತಾರೆ. ಇದನ್ನ ಮತ್ತೆ ಮುಂದೆ ನೋಡೋಣ. ಇರಲಿ.